ವೀಕ್ಷಕರೇ, ಇವತ್ತು ನಿಜಕ್ಕೂ ಇಡೀ ಕೇವಲ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲದೆ ಇಡೀ ಭಾರತವೇ ನಿಜಕ್ಕೂ ಸಂಗೀತ ಲೋಕ ಇವತ್ತು ಬಡವಾಗಿದೆ ಅಂತಲೇ ಹೇಳ್ಬೋದು. ಅವರು ಕೊಟ್ಟಂಥ ಸಂಗೀತ ಕ್ಷೇತ್ರಕ್ಕೆ ಅವರು ಕೊಟ್ಟಂಥ ಕೊಡುಗೆಗಳು ನಿಜಕ್ಕೂ ಅಜರಾಮರ. ಅವರ ಹಾಡುಗಳ ಮೂಲಕ ಪ್ರತಿದಿನ ಪ್ರತಿ ಕ್ಷಣ ಎಲ್ಲರೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ನೆನಪಿಟ್ಕೊಳ್ಳೇಬೇಕಾದ ಸಂದರ್ಭ. ಇವತ್ತಿನ ಕಾರ್ಯಕ್ರಮವನ್ನು ಅವ್ರನ್ನ ನೆನಪು ಮಾಡಿಕೊಳ್ಳೋದು ನಮ್ಮೆಲ್ಲರೂ ಕರ್ತವ್ಯ ಕೂಡ. ನಿಜಕ್ಕೂ ಇದೊಂಥರ ನಮಗೆ ನೋವಿನ ಸಂಗತಿ, ದುಃಖದ ಸಂಗತಿ. ಅವ್ರು ಇಲ್ಲ ಅನ್ನೋದನ್ನೇ ನಾವು ನೆನಪು ಮಾಡ್ಕೊಳ್ಳೋದು, ಅವ್ರು ಇಲ್ಲದೇ ನಾವು ಮುಂದಿನ ಪೀಳಿಗೆಯನ್ನು ನಾನು ನೆನಪು ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿಗಳು ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಮನಸ ಹೊಳ್ಳವರಿದ್ದಾರೆ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ. ಆ್ಯಂಡ್ ವಾಣಿ ಹರಿಕೃಷ್ಣ ಮೇಡಮ್ ಇದ್ದಾರೆ ಮೇಡಮ್, ತಮಗೂ ಕೂಡ ಆತ್ಮೀಯದ ಸ್ವಾಗತ. ಜೊತೆಗೆ ಜೋಗಿ ಸುನೀತಾ ಮೇಡಮ್ ಅವರಿದ್ದಾರೆ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ. ಯಾವ ರೀತಿ ಇದನ್ನು ಪ್ರಾರಂಭ ಮಾಡೋದು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಇವತ್ತಿನ ಗಾಯನ ಲೋಕಕ್ಕೆ ಆಗಿರುವಂಥ ನಷ್ಟ ಇದೆಯಲ್ಲ, ಅದನ್ನು ತುಂಬೋದಕ್ಕೆ ಮತ್ತಾರಿಂದಲೂ ಸಾಧ್ಯವಿಲ್ಲ ಅಂತಲೇ ನಾವು ಒಂದು ಸ್ಟೇಟ್ಮೆಂಟನ್ನು ಕೊಡುವಂಥ ಸಂದರ್ಭ. ನಾನು ಮೊದಲನೇದಾಗಿ ವಾಣಿ ಮೇಡಮ್ ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ಏನು ಹೇಳಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ, ಈ ಒಂದು ನಷ್ಟವನ್ನು ಯಾವ ರೀತಿ ನೀವು ಭರಿಸೋಕ್ಕೆ ಪ್ರಯತ್ನ ಪಡ್ತೀರಿ ಅನ್ನೋದು? ಎಲ್ಲ ಗಾಯಕರಿಗೂ ಅವರೇ ಸರಸ್ವತಿ. ನಾವು ಎದುರು ನೋಡಿರೋ ದೇವ್ರವರು. ಇವಾಗ ನಮ್ಮ ಮುಂದೆ ಸರಸ್ವತಿ ಹಾಡಿದ್ರೆ ಹೆಂಗಿರುತ್ತೋ ಆ ಥರನೇ ಗಾಯಕರಿಗೆಲ್ಲ. ಅಂದರೆ ನಾವೆಲ್ಲ ಇವಾಗಿನ ಪೀಳಿಗೆ ಅವ್ರ ಹಾಡು ಒಂದೊಂದು ಹಾಡಿಂದನೇ ಕಲಿಯೋದು ಎಷ್ಟೋ ಇರುತ್ತೆ. ಅವ್ರು ಎಷ್ಟು ಹಾಡುಗಳು ಹಾಡಿದ್ದಾರೆ ಅಷ್ಟು ಭಾಷೆಗಳಲ್ಲಿ, ನಾವು ಸಾಯೋವರೆಗೂ ಕಲಿಯೋಕ್ಕಾಗಲ್ಲ, ಅಷ್ಟು ಹಾಡುಗಳಿದೆ. ಅವ್ರು ಫಿಸಿಕಲಿ ನಮ್ಮ ಜೊತೆ ಇಲ್ಲ, ನಮ್ಮೊಳಗೆ ಎಲ್ಲ ಗಾಯಕರೊಳಗೂ ಅವರು ಇದ್ದೇ ಇರ್ತಾರೆ. ನಿಜ ಮೇಡಮ್, ನೀವು ಹೇಳಿದಾಗೆ ಹಾಡಿನ ಮೂಲಕ ಪ್ರತಿ ದಿನ ಅವ್ರು ಹಾಡಿರುವಂಥ ಎಷ್ಟು 17-22 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡೋದು, ಇದು ಈ ಈ ಒಂದು ಏನು ಜಮಾನ ಅಂತ ಏನು ಕರಿತೀವಿ ಅಥವಾ ಈ ಒಂದು ಶತಮಾನ ಅಂತ ಏನು ಕರಿತೀವಿ, ಅದು ಯಾರಿಂದಲೂ ಸಾಧ್ಯವೇ ಇಲ್ಲ. ಅದನ್ನು ಹೇಗೆ ನಾವು ಅದನ್ನು ಅವರಿಗೆ ನಾವು ಮತ್ತೆ ಏನು ಕೊಡೋಕ್ಕೆ ಸಾಧ್ಯ ಇದೆ? ಅವರು ಚಿತ್ರರಂಗಕ್ಕೆ, ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅದು ಯಾವ ಕಾಲಕ್ಕೂ ಯಾರೂ ಕೂಡ ರೀಚ್ ಮಾಡೋಕ್ಕಾಗದೇ ಇರುವಂಥದ್ದು. ನಾವು ಕನಸು ಕಾಣ್ಬೋದಷ್ಟೇ, ರೀಚ್ ಮಾಡ್ಬೋದೇನೋ ಅಂತ, ಬಟ್ ಅವ್ರು ಅದನ್ನು ಸಾಧಿಸಿ ಯುವ ಪೀಳಿಗೆ ಕೊಟ್ಟೋದಂಥ ಒಂದು ಕೊಡುಗೆ. ಮೇಡಮ್ ಸುನೀತಾ, ನೀವೇನು ಹೇಳ್ತೀರಿ ಮೇಡಮ್? ಸರ್, ಈಗಾಗಲೇ ವಾಣಿಯವ್ರು ಹೇಳಿದ್ರು, ನಮ್ಮಂಥ ಗಾಯಕರಿಗೆ ಅವರು ಒಂಥರ ಸರಸ್ವತಿ ಆ್ಯಂಡ್ ಒಂಥರ ಏಕಲವ್ಯ ಇದ್ದಂಗೆ. ಅವ್ರ ಹತ್ರ ನಾವು ಕೂತು ಕಲ್ತಿಲ್ಲ ಅಷ್ಟೇ, ಕೇಳಿ ಸುಮಾರು ಹಾಡುಗಳನ್ನು ಕಲ್ತಿದ್ದೀವಿ. ಆ್ಯಂಡ್ ನಾವು ಅವರ ಎಷ್ಟೋ ಹಾಡುಗಳಿಗೆ ನಾನು ಆ್ಯಸ್ ಅ ಕೋರಸ್ ಸಿಂಗರ್ ಆಗಿ ಎಂಟ್ರಿ ಆಗಿದ್ದು ಫಿಲಮ್ ಫೀಲ್ಡ್ಗೆ. ಅವರ ಎಷ್ಟೋ ಹಾಡುಗಳಿಗೆ ನಾನು ಕೋರಸ್ ಹಾಡಿದ್ದೀನಿ, ಬಟ್ ಡೈರೆಕ್ಟಾಗಿ ಅವ್ರ ಜೊತೆ ಯಾವತ್ತೂ ನಾನು ಸಿನಿಮಾದಲ್ಲಿ ಹಾಡಿಲ್ಲ, ಕೋರಸ್ಗಳನ್ನ ಹಾಡಿದ್ದೀನಿ. ಆ್ಯಂಡ್ ಸುಮಾರು ವೇದಿಕೆಗಳಲ್ಲಿ ಅವ್ರ ಜೊತೆ ಹಾಡುವಾಗ ವೇದಿಕೆಯನ್ನು ಹಂಚ್ಕೊಂಡಿರೋದು ಇದೆ. ಆ್ಯಂಡ್ ಅವರ ಸರಳತೆ ಸರ್, ಅವರು ಫಸ್ಟು ಯಾವತ್ತಂದ್ರೆ ಪ್ರತಿಯೊಂದು ಕಾರ್ಯಕ್ರಮನೂ ಅವರಿಗೆ ಮೊದಲನೇ ಕಾರ್ಯಕ್ರಮ ಅಂತಲೇ ಭಾವಿಸ್ತಿದ್ರು. ಆ್ಯಂಡ್ ಸ್ಟೇಜಿಗೆ ಬರುವಾಗ ವೇದಿಕೆ ಕೊಡ್ತಿದ್ದಂಥ ಗೌರವ. ಆ್ಯಂಡ್ ಮೊದಲನೇದಾಗಿ ಅವರು ವಾದ್ಯ ಕಲಾವಿದರಿಗೆ ನಮಸ್ಕಾರವನ್ನು ಹೇಳ್ತಿದ್ರು, ಅದು ಗೌರವವನ್ನು ಕೊಡ್ತಿದ್ರು. ಅಂದರೆ ಅವರಿಂದ ನಾನು ಹಾಡಿದ್ರೇನೋ, ಬಟ್ ಅವರು ಅವ್ರ ಜೊತೆ ನಾನು ಸಹಕಾರ ಇಲ್ಲ, ನಾನು ಹೆಂಗೆ ಹಾಡೋಕ್ಕೆ ಸಾಧ್ಯ ಅಂತ ಹೇಳಿ ಈಚ್ ಆ್ಯಂಡ್ ಎವ್ರಿ, ಅವ್ರಿಗೆ ಚಿಕ್ಕವರಿರಲಿ ದೊಡ್ಡವರಿರಲಿ ಎಲ್ರಿಗೂ ಗೌರವವನ್ನು ಕೊಡ್ತಾರೆ. ಆ್ಯಂಡ್ ಜೊತೆ ಹಾಡ್ತಾ ಇದ್ದಂಥ ಗಾಯಕರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂಗೂ ಅದೇ ಗೌರವ, ನಮ್ಮ ಉದಯ ಅಂಕೋಲ ಡಾಕ್ಟರ್ ಶ್ರೀನಿವಾಸ ಮೂರ್ತಿಗೂ ಅದೇ ಗೌರವ. ಹಾಡಿದ ತಕ್ಷಣ ಚೆನ್ನಾಗಿ ಅವ್ರು ಹೆಂಗಾರು ಹಾಡಲಿ ತುಂಬ ಚೆನ್ನಾಗಿ ಹಾಡಿದೆ, ನಿಮಗೆ ನಿಜವಾಗ್ಲೂ ದೇವರು ಒಳ್ಳೆ ಕಂಠ ಕೊಟ್ಟಿದ್ದಾನೆ, ಇದನ್ನು ಅಭ್ಯಾಸ ಮಾಡು ಅಂತೆಲ್ಲ ಹೇಳಿ. ಆ ಸರಳತೆ ಯಾರಿಗೂ ಬರಲ್ಲ. ಆ್ಯಂಡ್ ಅವ್ರ ಹತ್ರ ಕಲಿಯೋದು ಮುಂದಕ್ಕೆ ನಾವಲ್ಲ, ಮುಂದಿನ ಪೀಳಿಗೆಯವರು ಕಲಿಬೇಕಾಗಿರೋದು ಅದನ್ನೇ, ಸರಳತೆ ಅಷ್ಟೇ. ಅದು ಯಾರೇ ಆಗಿರಲಿ, ಎಷ್ಟೇ. ಮತ್ತು ಈ ಥರದ ಹಾಡುಗಳು ಹಾಡಿಲ್ಲ ಅಂತಲ್ಲ, ಎನ್ಸೈಕ್ಲೋಪೀಡಿಯಾ ಅವರು ಭಕ್ತಿಗೀತೆಗೆ ಕಂಠಕ್ಕೆ ಅವ್ರ ಕಂಠ ಒಂದಿರ್ತಿತ್ತು, ಪ್ರೇಮ ಗೀತೆಗಳಿಗೆ ಒಂದು, ಪೆಪ್ಪಿ ನಂಬರ್ಸು, ಎಷ್ಟು ಚೇಷ್ಟ ಹಾಡುಗಳನ್ನು ಅವ್ರು ಹಾಡಿರೋದು, ನಗಾಡೋದಿರ್ಬೋದು ಎಲ್ಲ. ನಾನು ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದೆ, ಎಸ್ ಪಿ ಸರ್ ಅವರಿಬ್ರು ಸ್ಟೇಜ್ ಮೇಲೆ ಎಷ್ಟು ಅನ್ಯೋನ್ಯವಾಗಿ ಹಾಡುಗಳನ್ನು ಹಾಡಿದ್ದಾರೆ. ಅದರಿಂದ ಕಲಿಯೋದು ಬೇಕಾದಷ್ಟಿದೆ. ಆ್ಯಂಡ್ ಅಷ್ಟೇ ಸರ್, ಅವ್ರ ಜೀವಿಸಿದಂಥ ಗಾಳಿನ ನಾವು ಜೀವಿಸಿದ್ದೀವಿ, ಇದರಲ್ಲಿ ನಾವು ಇದ್ವಿ ಅನ್ನೋದೇ ಒಂದು ದೊಡ್ಡ ಸಂತೋಷ ಅಷ್ಟೇ. ನಿಜ ಮೇಡಮ್ ಹೇಳಿದ್ದು. ಯಾಕೆಂದರೆ ಮೇಡಮ್ ಅವ್ರು ಯಾವುದೇ ಹಾಡುಗಳನ್ನು ಕೊಟ್ಟರು ಅಷ್ಟು ಅದ್ಭುತವಾಗಿ ಹಾಡ್ತಾ ಇದ್ರು, ಮತ್ತು ಇನ್ಸ್ಪೈರ್ ಆಗ್ತಿತ್ತು. ನಾವು ಹಾಡುಗಾರ ಅಲ್ಲದೇ ಇದ್ರು ಕೂಡ, ಈಗ ನೀವು ಸಂಗೀತ ಕ್ಷೇತ್ರದಲ್ಲಿ ಇದ್ದೀರಿ, ನಿಮ್ಗೊಂಥರ ಇನ್ಸ್ಪೈರು. ನಾವು ಸಂಗೀತ ಕ್ಷೇತ್ರದಲ್ಲಿ ಇಲ್ಲ, ಬಟ್ ನಮಗೂ ಒಂಥರ ಆ ಸೋಲೆ ಇಲ್ಲ ಹಾಡು ಕೇಳಿದ್ರೆ ಎವ್ರಿ ಮೂಮೆಂಟಲ್ಲಿ ನಮಗೆ ಈಗ ಏನಾದರೂ ಮಾಡಬೇಕು ಲೈಫಲ್ಲಿ ಏನು ಅಂತೇಳಿ ಆ ಹಾಡು ಸಾಹಿತ್ಯ ಒಂದು ಕಡೆ ಆದರೆ. ಇವತ್ತು ಬರ್ಬೇಕಾದ್ರೆ ನಾನು ಅರ್ಚನಾಗೆ ಹೇಳ್ತಾ ಬರ್ತಾ ಇದ್ದೆ, ಅವ್ರನ್ನ ನೋಡ್ಲಿಕ್ಕೆ ಬರುವಾಗ ನಾನು
ವಾಪಸ್ ಬರ್ತಾ ಇದ್ದೆ, ಒಂದು ತುಂಬ ಗರ್ಭಿಣಿ, ಏನಿಲ್ಲ ನೀನೊಂದು 2-3 ದಿನದಲ್ಲೇ ಆಕೆಗೆ ಡೆಲಿವರಿ ಆಗಬಹುದು ಅನ್ಸತ್ತೆ. ಅವಳು ಬಂದು ನನಗೆ ಹಿಂಗೆ ನಮ್ಗೇನು ಅಂತ ಅಂದೆ, ಎಲ್ಲಮ್ಮ ಅಂದರೆ ನನಗೆ ಎಲ್ಲಿ ಭಯ ಪಾಪ ಏನು ಇಲ್ಲ ಮೇಡಮ್, ನಾನಂತೂ ಕಲಾವಿದೆ ಆಗಲಿಲ್ಲ, ಇವ್ರನ್ನ ನೋಡಿ ನನಗೂ ಹೆಣ್ಮಗುನೇ ಆಗಬೇಕು, ನನಗೆ ಜಾನಕಮ್ಮನ ಥರ ಹಾಡಬೇಕು, ಎಷ್ಟು ಅಭಿಮಾನ ಬೆಳೆಸ್ಕೊಂಡಿದ್ದೆ, ಬರಬೇಕು ಅನ್ಬೇಕಾದ್ರೆ ಅದನ್ನು ಎಷ್ಟರ ಮಟ್ಟಿಗೆ ಅಭಿಮಾನ ಬೆಳೆಸ್ಕೊಂಡು ನಾನು ಅದನ್ನೇ ಅಂದೆ, ಅಯ್ಯೋ ಪರವಾಗಿಲ್ವಾ ಅಂದರೆ, ಇಲ್ಲ ಮ್ಯಾಮ್ ನಾನು ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಪರವಾಗಿಲ್ಲ ನಾನು ಹೋಗ್ತೀನಿ, ಎಷ್ಟೊತ್ತಾದ್ರೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತೀನಿ, ನಾನು ಅವ್ರನ್ನ ನೋಡ್ತೀನಿ ನಾನು ಅಂತ. ಅಲ್ಲ ಅಷ್ಟೆಲ್ಲ ಅಭಿಮಾನಗಳಿದೆ ಜನಕ್ಕೆ ಅವ್ರ ಬಗ್ಗೆ ಅಂತ ಹೇಳಕ್ ಬಂದಿದೆ ಅಷ್ಟೇ. ಅದನ್ನು ಹೇಳಿದಾಗ ಕೇವಲ ಇಲ್ಲಿ ಅಂತಲ್ಲ, ಇಡೀ ಭಾರತದಾದ್ಯಂತ ಅವ್ರಿಗೆ ಅಭಿಮಾನಿಗಳು, ಅಷ್ಟು ಭಾಷೆಗಳು, ಅಷ್ಟು ಸಾಂಗ್ಗಳು ಯಾರಿಗೆ ಸಾಧ್ಯ? ಅದೊಂಥರ ಯಕ್ಷ ಪ್ರಶ್ನೆ. ಯಾವಾಗಲೂ ಹೆಂಗೆ ಹಾಡಿದ್ರು, ಒಂದೊಂದು ದಿನಕ್ಕೆ 15 ಹಾಡುಗಳು, 20 ಹಾಡುಗಳು, ಇಲ್ಲಿ ಒಂದು ಕಡೆ ಕನ್ನಡ, ಆ ಕಡೆ ಹಿಂದಿ, ಮತ್ತು ಅಲ್ಲಿ ಮಲಯಾಳಂ, ಮತ್ತು ಈ ರೀತಿಯಾದಂಥ ಒಂದು ನೀವು ಹೇಳಿದ್ರಲ್ಲ ಏನು ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರಲ್ಲ ನೀವು, ನಿಜವಾಗ್ಲೂ ಅದು ತಪ್ಪಾಗ್ಲಿಕ್ಕಿಲ್ಲ. ಅಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರು ಅಷ್ಟೇ ಯಾವತ್ತೂ ಆಯಾಸ ನೋಡಿದ್ದೇ ಇಲ್ಲ ನಾನು. ಅದು ಎಷ್ಟೇ 3 ಗಂಟೆ ಕಾಲ ಕಾರ್ಯಕ್ರಮ ಆಗಿರಲಿ, ಅದೇ ಫಸ್ಟ್ ಮೊದಲನೇ ಹಾಡಲ್ಲಿ ಏನು ಎನರ್ಜಿ ಇರ್ತಿತ್ತು, ಕಾರ್ಯಕ್ರಮ ಮುಗಿಯೋರ್ಗು ಅದೇ ಎನರ್ಜಿ ಇರೋದು. ಆ್ಯಂಡ್ ಎಲ್ಲ ರೀತಿ ಹಾಡುಗಳನ್ನು ಹಾಡಿದ್ದು. ಆ ಥರ ಒಂದು ದೇವತೆ, ಒಂದು ಸರಸ್ವತಿ ನಾವು ಈ ಕ್ಷೇತ್ರದಲ್ಲಿ ಸಿಗೋದು ಭಾಳ ಕಷ್ಟ. ನಿಜ. ಮನಸ್ಸು ಮೇಡಮ್, ನಿಮಗೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ನೀವು ಅವ್ರು ನೋಡಿದ ತಕ್ಷಣ ಕಣ್ಣೀರು ಹಾಕಿದ್ದು, ತಪ್ಕೊಂಡು ಹತ್ತಿದ್ದು, ಅವರು ಅಳಬೇಡ ಅಂತೇಳಿ ಸಮಾಧಾನ ಮಾಡಿದ್ದು, ಮತ್ತು ಅವ್ರ ಬಗ್ಗೆ ನೀವು ಒಂದಷ್ಟು ಮಾತಾಡ್ತೀರಾ. ನಿಜಕ್ಕೂ ಅದು ನೋಡಿದ್ಮೇಲೆ ನಮ್ಗೆ ಒಂಥರ ಎಮೋಷನ್ ಆಯಿತು, ಅಯ್ಯೋ ನಮಗೆ ಸಿಗಲಿಲ್ವೇ ಅವಕಾಶ, ಅಟ್ಲೀಸ್ಟ್ ಒಂದು ಫೋಟೋ ತೊಗೋಬೋದಿತ್ತು ಅಂತೇಳಿ. ಸೊ ಆ ಸಂದರ್ಭ, ನಿಮಗೆ ಸಿಕ್ಕಂಥ ಅವಕಾಶ, ಇವತ್ತು ಇಲ್ಲದೇ ಇರುವಂಥ ಒಂದು ದುರ್ದೈವ ಸಂಗತಿ ಬಗ್ಗೆ ದುಃಖ, ಒಂಥರ ದುಃಖನೂ ಇದೆ, ಮತ್ತು ಒಂಥರ ಹೇಗೆ ಹೇಳೋದದು, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟೊಂದು ಕಲ್ತಿದ್ದೀವಿ ಅವರಿಂದ, ಪ್ರತಿನಿತ್ಯ ನಮ್ಗೆ ಅವ್ರ ಹಾಡುಗಳೇ ಪಾಠ. ನಾನಾಗಲೂ ಹೇಳ್ತಿರ್ತೀನಿ, ಅವ್ರೊಂಥರ ಯೂನಿವರ್ಸಿಟಿ ಇದ್ದಂಗೆ. ಇಂಥ ಜಾನರು, ಇಂಥ ಎಕ್ಸ್ಪ್ರೆಷನಲ್ಲಿ ಹಾಡಿಲ್ಲ ಅಂತ ಇಲ್ಲ. ಸೊ ನನಗೆ ಅಂದರೆ ಒಂದು 5-6 ಸಂದರ್ಭಗಳು ಅವ್ರನ್ನ ಮೀಟ್ ಮಾಡಿದ್ದು. ಒಂದು ನಾನು ಟ್ರ್ಯಾಕ್ ಹಾಡಿದಾಗ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಿದ್ದು. ಮತ್ತು ನಾನು ಒಂದು ಸ್ಟೇಜ್ ಮೇಲೆ ಹಾಡಬೇಕಾದ್ರೆ ಅವರು ನನ್ನ ಕರೆದು 1000 ರೂಪೀಸ್ ನೋಟ್ ಕೊಟ್ಟಿದ್ರು. ಆಲ್ಮೋಸ್ಟ್ ಒಂದು 12 ಇಯರ್ಸ್ ಆಯಿತು. ಸ್ಟೇಜ್ ಫಂಕ್ಷನ್ ನಡಿಬೇಕಾದ್ರೆ ನಾನು ಬ್ಯಾಕ್ ಸ್ಟೇಜಲ್ಲಿದ್ದೆ. ಅವಾಗ ನನ್ನ ಕರೆದ್ರು, ಏನು ನೋಡಿದಾಗ ಜಾನಕಮ್ಮ ಅವ್ರು ನನ್ನ ಬಗ್ಗೆ ಮಾತಾಡ್ತಾ ಇದ್ರು. ಆಮೇಲೆ ಹೋದಾಗ 1000 ರೂಪೀಸ್ ನೋಟ್ ಕೊಟ್ಟರು. ಅದು ನನಗೆ ಒಂಥರ ಇನ್ನೂ ಪಾಸಿಟಿವ್ ವೈಬ್, ಅದೊಂಥರ ಅವತ್ತಿಂದ ಜಾಸ್ತಿ ಆಯಿತು. ಅದಾದಮೇಲೆ ಸುಮಾರು 8 ವರ್ಷಗಳಿಂದ ನನಗೆ ಸತತವಾಗಿ ಈ ಥರ ಹಾಡ್ಬೇಕು ನಾನು 12 ಗಂಟೆಗಳ ಕಾಲ ಜಾನಕಮ್ಮ ಅವ್ರ ಹಾಡು ಅಂದರೆ ಬರೀ ಪರ್ಫಾರ್ಮ್ ಮಾಡೋದು ಅಂತಲ್ಲ, ಅದೊಂದು ಕಮಿಟ್ಮೆಂಟ್, ಅದೊಂದು ಚಾಲೆಂಜ್ ಆಗಿ ತೊಗೊಂಡು ಒಂದಷ್ಟು ಹಾಡುಗಳು ಅವ್ರ ಥರ ಹಾಡೋಕ್ಕಾಗಲ್ಲ, ಆದರೂ ಒಂದು ಪ್ರಯತ್ನ ಮಾಡಬೇಕು ಅಂತ ಮಾಡಿದ್ದು. ಆಗ ಅದು ಆ ಕಾರ್ಯಕ್ರಮದ 1 ವಾರದ ಹಿಂದೆ ಹೋಗಿ ಅಮ್ಮನ್ನ ಮೀಟ್ ಮಾಡಿದ್ದು. ಆಗ ಅವರೇ ನನಗೆ ಪೋಸ್ಟ್ ಎಲ್ಲ ಲಾಂಚ್ ಎಲ್ಲ ಮಾಡಿಕೊಟ್ಟಿದ್ರು, ಆಶೀರ್ವಾದ ಮಾಡಿ ಸೀರೆ ಕೊಟ್ಟು ಕಳಿಸಿದ್ದು. ಆ ಸಂದರ್ಭದ ನೀವು ಆ ವಿಡಿಯೋ ಎಷ್ಟು ಜನಕ್ಕೆ ಸಿಗುತ್ತೆ ಮೇಡಮ್ ಈ ಅದೃಷ್ಟ, ಈ ಅವಕಾಶ ಈ ಕ್ಷಣಕ್ಕಿಲ್ಲ? ಏನು ಅನಿಸುತ್ತೆ? ಸಂಗೀತ ಲೋಕ ನಿಜಕ್ಕೂ ಬಡವಾಗಿದೆ ನನ್ನ ಪ್ರಕಾರ, ಅಥವಾ ಎಲ್ಲರೂ ಒಪ್ಕೊಳ್ಳೇಬೇಕಾದಂಥ ಸಾರ್ವಕಾಲಿಕ ಸತ್ಯ. ಎಷ್ಟು ದುಃಖ ಇದೆ ಈ ಸಂದರ್ಭದಲ್ಲಿ. ಅವ್ರು ನಮ್ಮ ಜೊತೆ ಇವಾಗಿಲ್ಲ, ಬಟ್ ತುಂಬಾ ನಮಗೆ ಬಿಟ್ಟು ಹೋಗಿದ್ದಾರೆ, ಕೊಟ್ಟು ಹೋಗಿದ್ದಾರೆ. ಸೊ ಇನ್ನೂ ಎಷ್ಟು ಪೀಳಿಗೆ ಬಂದ್ರೂ ಇವತ್ತು ನಮ್ಮನ್ನೆಲ್ಲ ಏನೇ ಸಾಂಗ್ಸ್ ಇದ್ರೂ ನಾವು ಸ್ಟೇಜ್ ಮೇಲೆ ಹೋದರೆ ಜಾನಕಮ್ಮ ಅವ್ರ ಹಾಡುಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡು ಹಾಡೋದು. ಅದು ಹಾಡಿದ್ರೆ ಒಂದು ಬೆಲೆ ಅನ್ನೋ ಥರ. ಸೊ ಮೇಡಮ್, ನಿಮಗೆ ಪರ್ಸ್ನಲ್ ಅನುಭವಗಳು ಮೇಡಮ್ ಜೊತೆ ಕಳೆದಂಥ, ಯಾಕಂದರೆ ಇವರಿಬ್ಬರಿಗಿಂತ ಜಾಸ್ತಿ ಒಡನಾಟಗಳು ಇದ್ದಂಥದ್ದು, ಹಾಗಾಗಿ ಜಾನಕಮ್ಮ ಅವ್ರನ್ನ ನೆನೆಸ್ಕೊಂಡ್ರೆ ನಿಮಗೆ ಏನನ್ಸುತ್ತೆ? ಹಳೆ ನೆನಪುಗಳು ಯಾವುದು ಕಾಡೋದು ತುಂಬ ನಿಮಗೇನು? ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಾತ JK ವೆಂಕಟೇಶ್ ಆಗಿರೋದ್ರಿಂದ ಚೆನ್ನೈಗೆ ಹೋದಾಗೆಲ್ಲ ತುಂಬ ತಾತನ ಮನೆಗೆ ಒಂದ್ಸರಿ ಅವ್ರು ಬಂದಿದ್ದರು. ಆಮೇಲೆ ಸ್ಟುಡಿಯೋಗೆ, ಆಮೇಲೆ ನಾನು ಪ್ರಸಾದ್ ಸ್ಟುಡಿಯೋಗೆ ತಾತನ ಜೊತೆ ಹೋಗ್ತಾ ಇದ್ದಾಗ ತುಂಬ ರೆಕಾರ್ಡಿಂಗ್ಸ್ ಅವ್ರು ಹಾಡ್ತಾ ಇದ್ದಿದ್ದು ನೋಡಿದ್ದೀನಿ, ಅವ್ರದ್ದು SP ಅಂಕಲ್ದು. ಆಮೇಲೆ ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಕೇಳಿದ್ದೆ, ನಾವು ಅಪ್ಪ ಅಮ್ಮ ಇಬ್ಬರು ಸಂಗೀತಗಾರರು ಆಗಿದ್ದರಿಂದ ನಾವು ಕಮ್ಮಿ ಶ್ರುತಿಯಲ್ಲಿ ಸಂಗೀತ ಹಾಡೋದ್ರಿಂದ ಸಿನಿಮಾ ಹಾಡುಗಳು ಕಷ್ಟ ಆಗ್ತಿತ್ತು, ಹೈ ರೇಂಜು. ಅವಾಗ ಅವ್ರನ್ನ ಕೇಳಿದ್ದೆ ನಾನು ಸ್ಟುಡಿಯೋಲಿ, ನಂಗೆ ಹೈ ರೇಂಜ್ ಹೋಗೋಕ್ಕೆ ಏನು ಮಾಡಬೇಕು? ಅವ್ರು ಹೇಳಿದರು, ಸಂಗೀತನೇ ನೀನು ಜಾಸ್ತಿ ಶ್ರುತಿಯಲ್ಲಿ ಪ್ರಾಕ್ಟೀಸ್ ಮಾಡು, ಅದನ್ನು ಬೇಕಾದ್ರೆ ಬೇರೆ ಸಂಗೀತಗಾರರು ಕೇಳಿದ್ರೆ ಅಯ್ಯೋ ಹಂಗೆ ಮಾಡಬಾರ್ದು ಅಂತ ಅನ್ಕೊಬೋದು. ಒಂದನೇ ಮನೆ ಇವಾಗ ನಾವು G ಶಾರ್ಪಲ್ಲಿ ಹಾಡ್ತೀವಿ,
ಸಿಯಲ್ಲೇ ನಾನು ಎಷ್ಟೋ ವರ್ಷ ವರ್ಣಗಳೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ಅವ್ರು ಹೇಳಿದ್ಮೇಲೆ. ಅದರಿಂದನೇ ನಂಗೆ ಸ್ವಲ್ಪ ಆದರೂ ಸಾಧ್ಯ ಆಗಿದ್ದು ಹೈ ರೇಂಜ್ ಬರೋಕ್ಕೆ. ಆಮೇಲೆ ಒಂದು ಕಾಮನು, ಅವರು ಕೃಷ್ಣ ಅಂದರೆ ಅವ್ರಿಗೂ ಇಷ್ಟ, ನನಗೂ ಕೃಷ್ಣ ಅಂದರೆ ಇಷ್ಟ. ಅವ್ರು ಕಂಪೋಸ್ ಮಾಡಿದ್ದೆಲ್ಲ ನನಗೆ ಹಾಡು ತೋರಿಸಿದ್ರು, ಅವರೇ ಬರೆದು ಟ್ಯೂನ್ ಮಾಡಿದ್ದಿದ್ದು. ಮತ್ತು ನಾನು ಅವರು ಹಳೆ ಹಿಂದಿ ಹಾಡುಗಳೆಲ್ಲ ಹಾಡ್ಕೊಂಡಿದ್ವಿ ಮೀಟ್ ಮಾಡುವಾಗ. ಮತ್ತು ಅವ್ರದ್ದು ಫೋಟೋಸ್ ಎಲ್ಲ ಒಂದು 7-8 ಫೋಟೋಸ್ ಕೊಟ್ಟಿದ್ರು ನನಗೆ. ತುಂಬ ಕ್ಲೋಸಾಗಿ ಮಾತಾಡ್ಸ್ತಾಯಿದ್ರು. ಆಮೇಲೆ ಅವ್ರಿಗೆ ನನ್ನ ಹಾಡೋಕ್ಕೆ ಮುಂಚೆ ನೋಡಿದರು. ಆಮೇಲೆ ಫಸ್ಟು ನಾನು ಹಾಡಿದ್ದು ಅಲ್ಲೇ 91ನಲ್ಲಿ ಕೋರಸ್ ಆಡಿದ್ದು ಇಳಯರಾಜ ಅಂಕಲ್ ಹತ್ರ. ನಾನು ನೋಡಿದಾಗೆಲ್ಲ ಬೇರೆ ಕೋರಸ್ ಸಿಂಗರ್ಸ್ಗೆಲ್ಲ ಹೇಳೋರು ಸರಿತಾ ಮಾದರಿಯೇ ಇರ್ಕ. ನಾನು ನೋಡಿದಾಗ ನನ್ನ ಹತ್ರ ಯಾವಾಗೂ ನಕ್ಕೊಂಡು ಹೇಳೋರು ಸರಿತಾ ಥರ ಇದೆಯಾ ನೀನು ಅಂತ. ಅಂದರೆ ಅವ್ರಿಗೂ ಕ್ಯಾಶುವಲಾಗಿ ತುಂಬ ಇದಾಗಿ ಮಾತಾಡ್ಸೋರು ಪ್ರೀತಿಯಿಂದ. ಮತ್ತು ಎಲ್ಲರ ಹತ್ರನೂ ಒಂದೇ ಥರ ಇರ್ತಾಯಿದ್ರು. ಮೇಯ್ನಾಗಿ ಅದಕ್ಕೆ ತುಂಬಿದ ಕೊಡ ತುಳ್ಕಲ್ಲ ಅನ್ನೋದು. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. ಬಟ್ ನಿಮಗೆ ಇವಾಗ ಆ ಥರ ಯಾರೂ ಸಿಗೋದಿಲ್ಲ ಸಿಂಗರ್ಸು. ಇವಾಗಿನ ಕಾಲದವರು, ನಾವು ಮುಂದೆನೇ ಬೆಳೆದವರು, ಚಿಕ್ಕವರು, ನಮ್ಗಿನ್ನ ಜೂನಿಯರ್ಸೇ ನಮ್ಮ ಹತ್ರ ಬೇಕಾದರೆ ಮಾತಾಡ್ಸೋದೇ ಇಲ್ಲ. ಅವ್ರು ಅಷ್ಟು ದೊಡ್ಡವರಾಗಿನೂ ಚಿಕ್ಕವ್ರ ಹತ್ರನೂ ಯಾವಾಗೂ ನಗುಮುಖದಿಂದ ನಕ್ಕೊಂಡು ಮಾತಾಡಿಸಿ ತುಂಬ ತುಂಬ ಚೆನ್ನಾಗಿ ಮಾತಾಡೋರು. ಮೋಸ್ಟ್ಲಿ ನೀವು ಹೇಳಿದಾಗೆ ಆ ಸರಳತೆಯನ್ನು ಅವರು ಇಟ್ಕೊಂಡಿದ್ದಕ್ಕೆ ಮೋಸ್ಟ್ಲಿ ಈ ಸಾಧನೆ ಶಿಖರನ ಏರಿದ್ದು ಅನಿಸುತ್ತೆ. ಮೇಡಮ್, ಮಾತಾಡಿಸ್ತಾ ಹೋಗ್ತೀನಿ. ಒಂದು ಚಿಕ್ಕ ವಿರಾಮ ಇದೆ. ಆ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. XLPU ಕಾಲೇಜ್ ಅರ್ಪಿಸುವ ಆಕಾಶ ದೀಪ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆಗಲೇ ಮಾತಾಡ್ತಾ ಇದ್ವಿ ವಾಣಿ ಮೇಡಮ್, ಅದೊಂಥರ ಇವತ್ತಿಗೆ ಈ ಕ್ಷಣಕ್ಕೆ ಇಲ್ವಲ್ಲ ಅನ್ನೋದೊಂದು ಯಕ್ಷ ಪ್ರಶ್ನೆ. ಅಯ್ಯೋ ಹೋಗ್ಬಿಟ್ರಾ ಮತ್ತೆ ಇಲ್ವಾ, ಜಾನಕಿ ಮೇಡಮ್ ಇರೋದಿಲ್ವಾ, ಹಾಡುಗಳು ಹೇಳೋದಿಲ್ವಾ ಅಂತೇಳಿ. ಆದರೆ ಅವ್ರು ಕೊಟ್ಟಿರ್ತಕ್ಕಂಥ 48,000 ಹಾಡುಗಳು ಈ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಅಷ್ಟೇ ಶಾಶ್ವತವಾಗಿರುತ್ತೆ ಅನ್ನೋದು. ಇವತ್ತಿನ ಕಾರ್ಯಕ್ರಮ ಪ್ರಮುಖವಾಗಿ ಏನಂತಂದರೆ ಅವರಿಗೆ ಒಂದು ಗಾಯನದ ಮೂಲಕ ನಮನವನ್ನು ಸಲ್ಲಿಸೋದು. ಸೊ ನೀವೆಲ್ಲರೂ ಕೂಡ ಅವ್ರನ್ನ ನೆನೆಸ್ಕೊಂಡು ಅವ್ರು ಆಡಿರುವಂಥ ಹಾಡಿನ ಮೂಲಕ ಅವ್ರನ್ನ ಮತ್ತೆ ನೆನಪು ಮಾಡ್ಕೊಳ್ತಾ ಅವ್ರನ್ನ ಪ್ರೀತಿಸುವಂಥ ಜೀವಗಳಿಗೆ ಹಾಡಿನ ಮೂಲಕ ಒಂದು ಟ್ರಿಬ್ಯೂಟ್ ಕೊಡುವಂಥದ್ದು. ಪ್ಲೀಸ್ ನಾನು ನಿಮ್ಮಿಂದನೇ ಸ್ಟಾರ್ಟ್ ಮಾಡಿ ಅಂತ. ನನಗೆ ಅವ್ರಿಗೆ ಎಷ್ಟೋ ಹಾಡುಗಳು ಬಹಳ ಇಷ್ಟ. ಶ್ರುತಿ ಸೇರಿ ಅದು ಒಂದು ಯಾಕೆ ಅದನ್ನು ಇಷ್ಟಪಡ್ತೀನಿ ಅಂತಂದರೆ, ಧರ್ಮಸ್ಥಳದಲ್ಲಿ ಅದು ಶೂಟ್ ಆಗಿರುವಂಥದ್ದು, ಕನಸಲ್ಲಿ ಬಂದವನಾರೆ ಅಂತ. ನಾನು ಅವಾಗ ಮೇ ಬಿ ಒಂದು 7th ಸ್ಟ್ಯಾಂಡರ್ಡೋ 6th ಸ್ಟ್ಯಾಂಡರ್ಡ್ ಬರ್ಬೇಕು ಆ ಫಿಲಮ್ ಬಂದಾಗ. ಆ ಧರ್ಮಸ್ಥಳದಲ್ಲಿ ಅದು ಚಿತ್ರೀಕರಣ ಆಗಿರೋದು ಆ ಹಾಡು. ಅದಾದ ಚಿತ್ರ ರಿಲೀಸ್ ಆದಮೇಲೆ ಒಂದು 2-3 ತಿಂಗಳಿಗೆ ನಾನು ಅಲ್ಲಿ ಹೋಗಿದ್ದೆ. ನಮ್ಮ ತಂದೆ ನನ್ನನ್ನು ಗಾಯಕಿ ಆಗಲೇಬೇಕು ಅಂತ, ಗಾಯಕಿನೇ ಆಗಬೇಕು ಅಂತ ಬೆಳೆಸಿದ್ದು ನಮ್ಮ ತಂದೆ. ಹಾಗಾಗಿ ಅಲ್ಲಿಗೆ ಧರ್ಮಸ್ಥಳಕ್ಕೆ ಹೋದಾಗ ಆ ಜಾಗದಲ್ಲಿ ಅಲ್ಲಿ ಏನೋ ನಮ್ಮಪ್ಪ ಹೋಗಲ್ಲಿ ನಮಸ್ಕಾರ ಮಾಡ್ಬಿಟ್ಟು ಬಾ ಅಂತ. ಏನಕ್ಕೆ ಮಾಡ್ಬೇಕು ನಾನು ಅಲ್ಲಿ ಅಂತ. ಅಲ್ಲಿ ಜಾನಕಿ ಅವ್ರ ಹಾಡು ಕನಸಲ್ಲಿ ಬಂದವರ ಹಾಡಿದ್ದು ಅಲ್ಲೇ ಹಾಡೋದು, ಗೀತಾ ಅವ್ರು ಮಾಡೋದು. ಇವತ್ತಿಗೂ ಗೊತ್ತಿಲ್ಲ ಅಲ್ಲಿ ಹೋದ್ರೆ ಅಲ್ಲಿ ನಮಸ್ಕಾರ ಮಾಡ್ಬೇಕಂತ. ಬಿಕಾಸ್ ಅಷ್ಟು ಟಚ್ ಆ ಹಾಡು ನನಗೆ. ಕನಸಲ್ಲಿ ಬಂದವನಾರೇ, ಮನಸ್ಸಲ್ಲಿ ನಿಂತವನಾರೇ, ಅವನಾರೋ ನಾ ಕಾಣೆ ನೀ ಹೇಳೆ ಗೆಳತಿ, ಕನಸಲ್ಲಿ ಬಂದವನಾರೇ. ಜಟೆಯಲ್ಲಿ ಗಂಗೆಯ ಧರಿಸಿರುವ, ಮುಡಿಯಲ್ಲಿ ಚಂದ್ರನ ಮುಡಿದಿರುವ, ಶೂಲವು ಅವನ ಕರದಲ್ಲಿ, ನಗುವ ಮೊಗವ ಕಂಡು ಸೋತೆ, ಕನಸಲ್ಲಿ ಬಂದವನಾರೇ, ಮನಸ್ಸಲ್ಲಿ ನಿಂತವನಾರೇ, ಅವನಾರೋ ನಾ ಕಾಣೆ ನೀ ಹೇಳೆ ಗೆಳತಿ, ಕನಸಲ್ಲಿ ಬಂದವನಾರೇ. ನಿಜಕ್ಕೂ ಅದೇನೋ ಒಂಥರ ಮೈನು ರೋಮಾಂಚನ ಅನಿಸುತ್ತೆ. ನಿಜಕ್ಕೂ ಅದೊಂಥರ ಏನೋ ನಮ್ಮನ್ನು ಆವರಿಸ್ಕೊಳ್ಳುವಂಥ ಹಾಡುಗಳು. ಅವ್ರ ವಾಯ್ಸೇ ಆಗಿರ್ತಿತ್ತೇನೋ. ಇಲ್ಲ, ನಿಜ ಸರ್. ಯಾಕೆಂದರೆ ಇವತ್ತಿಗೂ ನಾವು ಅದು ಇದೊಂದೇ ಫಿಲ್ಮೇ ಹಾಡುಗಳೆಲ್ಲ ಭಕ್ತಿಗೀತೆಗಳು ಎಷ್ಟಿದೆ ಅಂದರೆ, ಇವತ್ತು ಮಂತ್ರಾಲಯದಲ್ಲಿ ನಾನು ಜಾನಕಿ ಅಮ್ಮನ ಸುಪ್ರಭಾತ, ಜಾನಕಿ ಅಮ್ಮ ಮತ್ತು PB ಶ್ರೀನಿವಾಸ್ ಹಾಡಿರೋ ಸುಪ್ರಭಾತಗಳು ಅಲ್ಲಿ ಪ್ಲೇ ಆಗುತ್ತೆ. ನೀವು ಸುಮ್ಮನೆ ಮಂತ್ರಾಲಯದಲ್ಲಿ ನಡ್ಕೊಂಡು ಹೋದರೆ ಸಾಕು, ದಾರಿ ಉದ್ದಕ್ಕೆ ಅಣ್ಣವ್ರ ಹಾಡುಗಳು ಮತ್ತು ಅಮ್ಮ ಹಾಡಿರೋ ಹಾಡುಗಳೇ ಉದ್ದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಕೇಳಿಸ. ಸುಪ್ರಭಾತ ಅಂತೂ ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂದರೆ ಅಷ್ಟು ಅದ್ಭುತವಾಗಿ. ಯಾವುದಾದ್ರು ಒಂದು
ಸುಪ್ರಭಾತ ಸಂಬಂಧಪಟ್ಟ ಹಾಗೆ ಆಮೇಲೆ ಹಾಡ್ತೀನಿ ನಾನು. ಖಂಡಿತ, ಖಂಡಿತ. ಇವರಿಬ್ಬ ಗಾಯಕರ ಹಾಡ್ಲಿ ಖಂಡಿತ ಹಾಡ್ತೀನಿ. ವಾಣಿ ಮೇಡಮ್, ಒಂದು ಹಾಡು ನಿಜಕ್ಕೂ ಅದನ್ನು ಕೇಳಿದ್ರೆ ನಿಲ್ಸಕ್ಕೆ ಮನಸ್ಸಾಗಲಿಲ್ಲ ನನಗೆ. ಆಗ್ಬಿಡ್ಲಿ ಇನ್ನೊಂದು ಫುಲ್ ಹೇಳ್ಬಿಡ್ಲಿ ಅಂತ ಅನಿಸಿದ್ದು ನನಗೆ ಅನ್ನಿಸ್ತು ಈ ಕ್ಷಣಕ್ಕೆ. ಮೇಡಮ್, ನಿಮಗೆ ಹೇಳಬೇಕು ಈ ಹಾಡು ನೆನಪಾಗುತ್ತೆ ಅಥವಾ ಮಾಡಿರೋದು ಎಲ್ಲ ಹಾಡುಗಳು ಸಾರ್ವಕಾಲಿಕ ಶ್ರೇಷ್ಠವಾದದ್ದೇ, ನಿಮಗೆ ನೆನಪಾಗುವಂಥ ಹಾಡು ಈ ಕ್ಷಣಕ್ಕೆ ಹೇಳುವಂಥ ಹಾಡು? ನಮ್ಮ ತಾತಂದೆ ಸಂಗೀತ ಸಂಧ್ಯಾರಾಗದ್ದು. ನಂಬಿದೆ ನಿನ್ನ ನಂಬಿದೆ ನಿನ್ನ ನಾದ ದೇವತೆಯೇ ಅಭಿಮಾನ ತಳೆದ ತಾಯಿ ಭಾರತಿಯೇ ನಂಬಿದೆ ನಿನ್ನ ನಾದ ದೇವತೆಯೇ ಅಭಿಮಾನ ತಳೆದ ತಾಯಿ ಭಾರತಿಯೇ ನಂಬಿದೆ. ನೆಲೆಯಾದ ಒಂದೇ ಓಂಕಾರದೆ ನೆಲೆಯಾದ ಒಂದೇ ಓಂಕಾರದೆ ಲಯವಾಗಿ ಹೋದೆ ನೀ ಶಾರದೆ ನಂಬಿದೆ. ಈ ಹಾಡು ಥರನೇ ಅವರು ನಮ್ಮ ಜೀವನದಲ್ಲೂ ನಾದ ದೇವತೆ. ಅವರು ಅವರೇ ಲಯದಲ್ಲಿ ಅವರು ಹೋದ್ರೂ ನಮ್ಮ ಒಳಗಿತ್ತೇ ಇರ್ತಾರೆ. ಹೇಗೆ ಎಷ್ಟು ಇನ್ಸ್ಪೈರ್ ಆಗ್ತಾರಲ್ಲ ಮ್ಯಾಮ್ ಈ ಥರ ಹಾಡುಗಳು ಹೇಳ್ತಾ. ಮತ್ತು ಹುಟ್ಟು ಬಂದಿದ್ದು ಕೂಡ ತೀರಾ ಬಡತನದಲ್ಲಿ ಏನು ತೀರಾ ಆಗಿರಲಿಲ್ಲ. ಬಟ್ ಬೆಳೀತಾ 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 ಅದನ್ನು ಮೈಗೂಡಿಸ್ಕೊಂಡು ಇವತ್ತು ಇಷ್ಟು ಒಂದು ಪರ್ವತ ಶಿಖರದಂತೆ ಬೆಳೆದಂಥ ಅಮ್ಮ ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನೋದು ನಿಜಕ್ಕೂ ಅದು ಕಷ್ಟ ಸಾಧ್ಯ. ನಾವು ಅದಕ್ಕೆ ರೂಢಿ ಆಗೋದು. ಇವಾಗಲೇ ಹೇಳ್ತಾಯಿದ್ರು ಮೇಡಮ್, ಹೇಳ್ತಾಯಿದ್ರು ನಾವೆಲ್ಲಾದರೂ ಯಾರು SPB ನೋಡಬೇಕು ಅಂದರೆ ಇಲ್ಲಿ ಬೇರೆ ಕಡೆ ಹೋಗಬೇಕು ಅಂತೇಳಿ. ಬಟ್ ಇವತ್ತು ನಮ್ಮ ಮಣ್ಣಲ್ಲೇ ಇದ್ದಾರೆ. ಇವತ್ತು ನಾವು ಬೇಕು ಅಂದಾಗ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಬರ್ಬೋದು. ಎಷ್ಟೋ ಲಕ್ಷಾಂತರ ಜನ ಸಂಗೀತ ಪ್ರೇಮಿಗಳಿಗೆ, ಸಂಗೀತ ಕಲಿಯುವಂಥವ್ರಿಗೆ ಸ್ಫೂರ್ತಿ ಅವ್ರು ನಮ್ಮ ಹತ್ರದಲ್ಲೇ ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದರೆ ಇಲ್ಲ, ಇವತ್ತು ಬೆಳಿಗ್ಗೆ ನಮಗೆ ನೆನ್ನೆನೇ ಗೊತ್ತಾಗಿದೆ ಅದು. ಅವ್ರು ಮೇಡಮ್ ಇಲ್ಲಿ ಬರ್ದಿಟ್ಟು ಇಲ್ಲೇ ನನ್ನನ್ನು ಕೊನೆ ಜೀವನ ಕಳಿಬೇಕು ಅಂದ್ಬಿಟ್ಟು ಅಂತ. ಭಾಳ ಅದು ಆ ಬಗ್ಗೆ ತುಂಬ ಹೆಮ್ಮೆ ಇದೆ ಸರ್. ಯಾಕೆಂದರೆ ನಮಗೆಲ್ಲ ಓಕೆ, ಬಟ್ ಮುಂದಿನ ಪೀಳಿಗೆಗೆ ಅವರು ಒಂದು ಗ್ರಂಥನೇ ಅವರು. ಅವ್ರಿಗೆಲ್ಲ ಗೊತ್ತಾಗಬೇಕು ಅಂದ್ರೆ ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಹೋಗಿ ಕೆಲವರೆಲ್ಲ ಇವಾಗ ನಾವು ಶೃಂಗೇರಿನಲ್ಲಿ ಹೋಗಿ ಅಕ್ಷರಾಭ್ಯಾಸ ಮಾಡಿಸೋದು ಎಲ್ಲ ಇಟ್ಕೊಂಡಿರ್ತೀವಿ. ಇವಾಗ ನನ್ಗೆ ಕೇಳಿದ್ರೆ ಮುಂದಿನ ಸಂಗೀತಾಭ್ಯಾಸ ಏನಾದ್ರು ಮಾಡಬೇಕು ಅನ್ನೋದಿದ್ರೆ ಅಲ್ಲಿ ಹೋಗ್ಬಿಟ್ಟು ಒಂದು ಸಾಪಾಸ ಅಂತ ಹಾಡ್ಸ್ಬಿಟ್ಟು ಬಂದ್ಬಿಟ್ರೆ ಸಾಕು ಅಂತ ನನ್ನ ಭಾವನೆ ಅಲ್ವಾ. ಸೊ ಹಾಗಾಗಿ ಅದೊಂದು ಸ್ಮಾರಕ ಆಗಬೇಕು. ಮತ್ತು ಅಮ್ಮ ಮಣ್ಣಲ್ಲಿ ಇರ್ತಾರೆ. ಆ್ಯಂಡ್ ನಮಗೆಲ್ಲ ನಾವು ಶಾರದೆನೆಲ್ಲ ನೋಡಿಲ್ಲ ಸರ್, ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಆ್ಯಂಡ್ ಶೀಸ್ ನಮ್ಗೆ ಅವರೇ ಶಾರದೆ, ಅವರೇ ಸರಸ್ವತಿ ಎಲ್ಲ. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮ ಹಾಡಬೇಕಾದ್ರೂ ನಾನು ಆಗಲೇ ಹೇಳಿದೆ, ನಾವು ಇವತ್ತೆಲ್ಲ ನಾವು ಏನೋ ಹಾಡಿರ್ಬೋದು. ಇವರಿಗೆ ವಾಣಿ ಅವಳದೇ ಹಾಡಿರ್ಬೋದು, ಮಾನಸ ಅವಳದೇ ಹಾಡು. ಬಟ್ ನಾವು ಇವತ್ತು ಕಾರ್ಯಕ್ರಮದಲ್ಲಿ ಹಾಡಿದ್ರೆ ನಮ್ದು 2 ಹಾಡು ಹಾಡಿದ್ರು ಜಾನಕಿ ಅಮ್ಮಂದು 1 ಹಾಡಾರೋ ಹಾಡೇ ಹಾಡ್ತೀವಿ. ಫಾರ್ ಎಕ್ಸಾಂಪಲ್ ಮಾನಸ ಅವ್ರ ಮೊನ್ನೆ ಅವ್ರದ್ದೊಂದು ದೊಡ್ಡ ಸಾಧನೆ ಅವ್ರದ್ದು. ನಾನು ಅವ್ರ ಬಗ್ಗೆ ಹೇಳಲೇಬೇಕು. 12 ಗಂಟೆಗಳಲ್ಲಿ ಸತತವಾಗಿ ಹಾಡಿದ್ದು. ಬೆಳಗ್ಗೆ 9 ಗಂಟೆಗೆ ಶುರು ಮಾಡಿದ್ದು, ಆಕೆ ರಾತ್ರಿ 11 ಗಂಟೆ ತನಕ 87 ಹಾಡುಗಳನ್ನು ಹಾಡಿದ್ದಾಕೆ. ಆ್ಯಂಡ್ ಅವತ್ತೇ ನಮಗೆ ಗೊತ್ತಾಗಿದೆ ಇಷ್ಟು ಹಾಡುಗಳು ಕೇಳಿದ್ದೀವಿ, ಎಲ್ಲ ಕೂತ್ಕೊಂಡು ಕೇಳಿದ್ದೀವಿ. ಹಾಡುಗಳನ್ನ ಕೇಳದೇ ಇರೋದು ಯಾವುದೂ ಇಲ್ಲ. ಬಟ್ ಆ ಸಾಧನೆ, ಅಷ್ಟು ಹಾಡುಗಳನ್ನು ನಮಗೆ ಬಿಟ್ಟು ಹೋಗಿದಾರಲ್ಲ, ಕಲ್ತ್ಕೊಳ್ಳಿ ನೀವೇನು ನಾನು ಇವತ್ತು ನನ್ನ ಸ್ಟೂಡೆಂಟ್ಸ್ಗಳಿಗೂ ನಾನು ಅದನ್ನೇ ಹೇಳೋದು. ಒಂದಿಷ್ಟು ಹಾಡುಗಳನ್ನು ಪರ್ಫೆಕ್ಟಾಗಿ ಕಲ್ತ್ಬಿಟ್ಟು ನಂಬಿದೆ, ಜಯ ಗೌರಿ ಜಗದೀಶ್ವರಿ, ಈ ಥರ ಹಾಡುಗಳನ್ನು ನಾವು ಒಂದು ಕ್ಲಾಸಿಕಲ್ ಬೇಸ್ ಸಾಂಗ್ಸ್ ಒಂದು 10-12 ಅವ್ರದ್ದು ಕಲ್ತ್ಬಿಟ್ರೆ, ತಮಿಳಲ್ಲಿ ತೆಲುಗಲ್ಲಿ ಎಷ್ಟೊಂದಿದೆ, ಸಾಗರ ಸಂಗಮ್ ಇದೆ ಎಲ್ಲ, ಅದು ಕಲ್ತ್ಬಿಟ್ರೆ ಪರ್ಫೆಕ್ಟ್ ಅಂತ ಹೇಳಿದ್ರು ಕ್ಲೀನ್ ಸಿಂಗರ್ ಆಗ್ತದೆ. ಹೌದು, ಅಪರೇಟಾಗಿ ನೀವು ಅದಕ್ಕೆ ಅಂತೇನಿಲ್ಲ. ಈ ಹಾಡುಗಳನ್ನ ಕೇಳಿಸ್ಕೊಂಡ್ರೆ ಬಹುಶಃ ಅವರ ಹಾಡು ಬಂದಿರತಕ್ಕಂಥ ಹಾಡುಗಳಲ್ಲಿ 48,000ದಲ್ಲಿ ನಾವು ಅಟ್ಲೀಸ್ಟ್ ಒಂದು 500 ಕೇಳಿಬಿಟ್ರೆ ನೀಟಾಗಿ ಕೂತ್ಕೊಂಡು ನಾನು ಒಬ್ಬ ಸಂಗೀತಗಾರನಾಗ್ಬೋದೇನೋ ಅಂದರೆ ಅಷ್ಟು ಆಶೀರ್ವಾದ ಅವ್ರು ಇದ್ದೇ ಇರುತ್ತೆ ಅನ್ನೋದು. ಮನಸ್ಸನ್ನು ನಿಮಗೆ ಅಮ್ಮನ ಬಗ್ಗೆ ನೆನಪಾಗ್ತಾ ಅಮ್ಮನ ಬಗ್ಗೆ ಹಾಡು ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಯಾವ ಹಾಡು ಹೇಳ್ತೀರಾ? ಸುಮಾರು ಹಾಡುಗಳಿದೆ.
ಅದರಲ್ಲಿ ನಾನು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೆಚ್ಚಾಗಿ ಹಾಡುವಂಥದ್ದು ಹಂಸಲೇಖ ಅವರ ಒಂದು ಸಂಗೀತದಲ್ಲಿ ಬಂದಂಥ ಪ್ಲೀಸ್ ಪ್ಲೀಸ್. ಓ ಮೇಘರಾಜನೇ ನುಡಿ ನುಡಿ, ಓ ಮೇಘರಾಜನೇ ನುಡಿ ನುಡಿ, ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ, ತಂದ ತಂದ ಜೀವ ಕಳೆಯ ನಮ್ಮ ಊರ ಬೆಳೆಗೆ, ಓ ಜೀವಗಂಗೆ ಮಿಂದೆ ಮಿಂದೆ ನಾ ಸಮಾಗ ಸನಿಧಮಗಳಲ್ಲಿ, ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ, ಮಳೆರಾಯ ನೀನು ಪನ್ನೀರ ಚೆಲ್ಲಿ ಕರೆದೇ ಧರೆಯ, ಸಂತೋಷದಿಂದ ಧರಣಿ ನೀ ತೆರೆದೆ ನನ್ನ ಹೃದಯ, ಮೈಯೆಲ್ಲ ರೋಮಾಂಚನ ಜಲದ ನೆಲದ ಲಿಂಗನ, ಬಿಡಿಸದ ಬಂಧವೇ ನಿಮ್ಮದು ಬೆರೆಯುವ ಪಂದ್ಯವೇ, ನೀವಿಬ್ಬರು ಬೆರೆತರೆ ಸುತ್ತಲೂ ಮಾಗಿದ ಹಣ್ಣಿನ ಗಂಧವೇ, ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ. ತುಂಬ ಅದ್ಭುತವಾಗಿತ್ತು. ನಮ್ಗೆ ಅದೇನು ಹೇಳಿದ್ರೆ ನೀವೆಲ್ಲ ಅವ್ರ ಜೊತೆ ಪಳಗಿದ್ದೀರ, ಅವ್ರ ಜೊತೆ ಓಡಾಡಿದ್ದೀರ, ಅವ್ರ ಜೊತೆಲಿ ಒಂದಷ್ಟೊತ್ತು ಕಳೆದಿದ್ದೀರ. ನಮಗೆಲ್ಲ ಅದೃಷ್ಟನೇ ಇಲ್ಲ ಬಿಡಿ, ನಾವೊಬ್ಬರೇ ಅಲ್ಲಿ ಇಲ್ಲಿ ನೋಡು ಕೇಳಿದ್ದಿದ್ದು. ಬಟ್ ನಿಮ್ಮನ್ನು ಇವತ್ತು ಕರ್ಸಿಲಿ ಕೂರಿಸೋದು ನಿಜಕ್ಕೂ ಖುಷಿ ಇದೆ ನನಗೆ. ನನಗೆ ಇನ್ನೊಂದು ಪ್ರಶ್ನೆ, ಯಾಕಂದರೆ ಅಣ್ಣವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ನಾವು ಅಣ್ಣವ್ರು ಯಾವಾಗಲೂ ನಿರ್ದೇಶಕರ ನಟನಾಗಿರ್ತಿದ್ರು, ಅವ್ರಿಗೆ ಬಿಟ್ಬಿಡ್ತಾಯಿದ್ರು. ಅಮ್ಮನ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇದೆ ನನಗೆ. ಹೇಗಿರ್ತಿದ್ರು ಸೆಟ್ಗಳಲ್ಲಿ, ಅಥವಾ ಲಿರಿಕ್ಸ್ ಕೇಳಿದಾಗ, ಆ ಪದಗಳು ಕೇಳಿದಾಗ ಅದನ್ನು ವಾಣಿ ಮೇಡಮ್ ಯಾವ ರೀತಿ ಅವರು ಬದಲಾಯಿಸ್ಕೋತಾ ಇದ್ರ, ಅಥವಾ ಹೆಂಗೆ ಅದು ಅವ್ರ ಪ್ರೊಸೆಸ್ ಹೆಂಗಿರ್ತಿತ್ತು ಅನ್ನೋದು? ನಾನು ಅವ್ರದ್ದು SP ಅಂಕಲ್ ರೆಕಾರ್ಡಿಂಗ್ಸ್ ನೋಡಿದ್ದೀನಿ. ಪ್ಲೀಸ್. ಅವರಿಬ್ರು ನಕ್ಕೊಂಡು ತಮಾಷೆಯಾಗೆ ಎಷ್ಟು ಬೇಗ ಆಡೋರು, ಸೀರಿಯಸ್ ಆಗಿ ಇದೆಲ್ಲ ಇಲ್ಲ. ಆಮೇಲೆ ತುಂಬ ಖುಷಿಯಾಗಿ ಇರ್ತಾಯಿತ್ತು ಅದು ನೋಡೋಕ್ಕೆ, ಒಂದು ಚೆನ್ನಾಗಿ ಅವರಿಬ್ರು ರೆಕಾರ್ಡಿಂಗ್ಸು ನೋಡೋಕ್ಕೆ. ಆಮೇಲೆ ಒಂದೊಂದು ಸರಿ ಕಾಂಪಿಟೇಷನ್ ಥರ ಅವ್ರೇನಾದರೂ ಸಂಗತಿ ಆಡಿದರೆ ಇವರು ನೀನು ಅದಾಡಿದ್ಯಾ ಅಂದ್ಬಿಟ್ಟು ನಾನು ಆಡಬೇಕು ಅಂತ, ಅವಾಗೆಲ್ಲ ಇಬ್ಬರು ಒಟ್ಟಿಗಾಡೋದು ಇತ್ತು. ಇವಾಗ ಸಪ್ರೇಟು ರೆಕಾರ್ಡಿಂಗ್ಸ್. ಆಮೇಲೆ ಅದು ತಮಾಷೆನೂ ಮಾಡಿದ್ರು ಜಾನ್ಕಮ್ಮ ಅವರು. ನಾನು ಹಾಡಿದ ಸಂಗತಿನ ಕಾಪಿ ಮಾಡಿ ಸರ್ ಅವರು ಮುಂಚೆ ಹಾಡ್ಬಿಟ್ಟಿದ್ದಾರೆ ಆ ಸಂಗತಿನ. ಅದಕ್ಕೆ ಶಿ ಇಸ್ ದ ಓನ್ಲಿ ಪರ್ಸನ್ ಅಂತೆ ಬಾಲಸುಬ್ರಹ್ಮಣ್ಯಂ ಅಂತ ಕರೀತಾ ಇದ್ದಿದ್ದು. SP ಸರ್, ಬಾಲು ಸರ್ ಅಂತೆಲ್ಲ ಅವರೊಬ್ಬರೇ ಬಾಲಸುಬ್ರಹ್ಮಣ್ಯಂ ಅಂತ. ಆ್ಯಂಡ್ ಜೊತೆಲಿ ಹಾಡುವಾಗ ಚೇಷ್ಟೆ ಮಾಡೋದಂತೆ, ಕರ್ಚೀಫ್ನ ಕಿತ್ಕೊಂಡ್ಬಿಡೋದಂತೆ. ಅವ್ರಿಗೆ ಅವ್ರದ್ದು ಒಂದು ಕರ್ಚೀಫ್ ಮತ್ತೆ ಕರ್ಚೀಫ್ ಇರಲೇಬೇಕಿತ್ತು ಕೈಯಲ್ಲಿ ಇಟ್ಕೊಂಡೆ, ಅಮ್ಮನ ಕೈಯಲ್ಲಿ ಯಾವಾಗಲೂ ಒಂದು ಕರ್ಚೀಫ್ ಇಟ್ಕೊಂಡೆ ಹಾಡಬೇಕಿತ್ತಂತೆ. ಅವಾಗೆಲ್ಲ ಟೇಕ್ ಅಂದರೆ ಎಲ್ಲ ಮ್ಯೂಸಿಷಿಯನ್ಸ್ ಎಲ್ಲ ರೆಡಿ ಇರೋರಲ್ಲ. ಇಳೆಯರಾಜ ಸರ್ ಇವತ್ತು ಬೆಳಿಗ್ಗೆ ನೋಡಿದೆ ಇನ್ಸ್ಟಾಗ್ರಾಮ್ನಲ್ಲಿ, ಇನ್ನೇನು ಟೇಕ್ ಅನ್ನುವಾಗ ಕರ್ಚೀಫ್ ಕಿತ್ಕೊಂಡ್ಬಿಡೋದಂತೆ. ಕಿತ್ಕೊಂಡ್ಬಿಟ್ಟಿದ ತಕ್ಷಣ ಅವಾಗ ಇಳೆಯರಾಜ ಸರ್ ಏನಂತ ಕರಿತಿದ್ದವರು, ರಾಜ ಇವ್ನು ನನ್ನ ಚೇಷ್ಟೆ ಮಾಡ್ತಾ ಇದ್ದಾನೆ, ನನ್ನ ಕರ್ಚೀಫ್ ಕಿತ್ಕೊಂಡಿದ್ದಾನೆ ಅಂತ. ನಾನಿಲ್ಲಪ್ಪ, ನಾನು ಹಾಗೆಲ್ಲ ಮಾಡೋದೇ ಇಲ್ಲ ಅಂತ ಇವ್ರು ಹೇಳಿದಂತೆ. ಕೊನೆಗೆ 2 ಸಲನೂ ಹಾಗೆ, 3ನೇ ಸಲ ಸೆರಗ್ನ ಹಿಂಗಿಟ್ಕೊಂಡು ಈಗ ಕಿತ್ಕೊಳ್ತೀಯ ಏನು ಮಾಡ್ತೀಯ ನೋಡ್ಬೋದು. ಸೊ ನಾವು ನೋಡಿರೋದಷ್ಟೇ ವೇದಿಕೆ ಮೇಲೆ, ಅಂದರೆ ನಾವು ರೆಕಾರ್ಡಿಂಗ್ಸಲ್ಲೆಲ್ಲ ನಾವು ನೋಡಿಲ್ಲ, ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಹಾಡುವಾಗ ಅಷ್ಟೇ. ಇದೊಂದು ಪುಟ್ಟ ಬುಕ್ ಸರ್, ಈಗಿನ ಕಾಲದಲ್ಲಿ ನಾವು ಹೆಣ್ಮಕ್ಳು ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡೆಲ್ಲ ಆಡ್ತಾರಲ್ಲ, ಇಷ್ಟೇ ಪುಟ್ಟ ಬುಕ್. ಅದರಲ್ಲಿ ಇವಳು ಹೇಳ್ದಂಗೆ ಕೃಷ್ಣ ಅವರ ಆರಾಧ್ಯ ದೈವ, ಕೃಷ್ಣಂದೇ ಫಸ್ಟ್ ಪೇಜ್ ಯಾವಾಗಲೂ. ಕೊನೆಗೆ ಅವ್ರದ್ದೊಂದು ನೀವೊಂದು ಡಿಸ್ಪ್ಲೇ ಮಾಡ್ತಿದ್ದೀರಾ, ಆ ಒಂದು ಕೊನೆ ಒಂದು 2 ಜಡೆದು ಆ ಫೋಟೋ ಇರೋದು ಅವ್ರದ್ದು ಹಾಡಲ್ಲಿ. ಆ್ಯಂಡ್ ಅವ್ರು ಸರ್ ಹೇಳ್ತಿದ್ರು ಇಡೀ ಸಾಂಗ್ನ ಒಂದು ಕಡೆ ಬರೆದಿಟ್ಕೊಳ್ತಿದ್ರಂತೆ. ನಾವು ಒಂದು ಹಾಡನ್ನ 4 ಪೇಜ್ ಬರೆದಿರ್ತೀವಿ, ಅವ್ರು ಒಂದೇ ಹಾಡನ್ನ ಒಂದೇ ಕಡೆ ಬರ್ಕೊಂಡು ಹಾಡ್ತಿದ್ರಂತೆ.
ಆ್ಯಂಡ್ ಅಷ್ಟು ಡಿಸಿಪ್ಲಿನು ಮತ್ತು ಅಷ್ಟು ಶ್ರದ್ಧೆ ಹಾಡುವಾಗ. ಅದು ಎಂಥದ್ದು ಇವಾಗ ನಾವೆಲ್ಲ ಹೇಳ್ತೀವಲ್ಲ, ನಾವು ಹಿಂಗೆಲ್ಲ ಕೈ ಎಲ್ಲ ಮಾಡಿ ನಮಗೆಲ್ಲ ಕೈ ಹಿಂಗೆಲ್ಲ ಮಾಡಿ ಇಲ್ಲ ಹಾಡದೆ ಬರಲ್ಲ ನಮಗೆ, ಎಂಥದ್ದೇ ಆಗಿದ್ರು. ಅವರು ಒಂದು ಬುಕ್ಕನ್ನು ಹಿಂಗೆ ಇಟ್ಕೊಂಡ್ಬಿಟ್ರೆ ಇಷ್ಟು ತುಟ್ಟಿ ಅಂಚಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡೋರು, ಗಂಟ್ಲಲ್ಲಿ ನಗು ಇರ್ಬೋದು, ಎಲ್ಲ ಇರ್ಬೋದು. ಮತ್ತು ನಿನ್ನೆ ನಾನು ನೋಡೋಕೆ ಹೋದಾಗಲೂ ಕೈಯಲ್ಲಿ ಕೃಷ್ಣ ಇತ್ತು. ಅವ್ರ ಕೈನಲ್ಲಿ ಹಿಂಗೆ ಕೃಷ್ಣನ್ ಇಟ್ಟಿದ್ದಾರೆ, ಅವ್ರ ಕೈನಲ್ಲಿ ಕೃಷ್ಣನ್ ಇಟ್ಟಿದ್ದಾರೆ. ಇತ್ತು ಎಲ್ಲ, ಅದು ಈಗಲೂ ಇದೆ, ಹಾಂ, ಕೊನೆ ಕ್ಷಣದವರೆಗೂ ಇತ್ತು ಅದು. ಹೌದು. ಇಲ್ಲ ಅವ್ರು ಯಾವಾಗಲೂ ಇಟ್ಕೊಂಡೆ ಮಲಗ್ತಾ ಇದ್ರು ಅಂತ ಅವ್ರನ್ನ ನಾನು ನೋಡಿದಂಗೆ ಏನು ತೆಗ್ದಿಲ್ಲ, ಅದನ್ನೆಲ್ಲ ಹಾಗೆ ಕಳಿಸಿದಾರೆ ಅವರು. ಆಮೇಲೆ ತುಂಬ ಹಿಂದೆ ನೋಡಿದಾಗ ಅವ್ರ ಮೊಬೈಲಲ್ಲಿ ಫೋಟೋಸ್ ತೋರಿಸಿದ್ರು. ಅವ್ರ ಫೋಟೋನ ಕೃಷ್ಣನ್ ಥರ ಎಲ್ಲ ವೇಷ ಹಾಕಿ ಎಲ್ಲ ಅವ್ರು ಮಾಡ್ಕೊಂಡಿದ್ರು, ಅವರೇ ಆ ಥರ ಫೋಟೋಶೂಟ್ ಮಾಡಿ. ಆಮೇಲೆ ಅವ್ರು ಚೆನ್ನಾಗಿ ಡ್ರಾಯಿಂಗ್ ಮಾಡೋರು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಹೇಳಿದರು, ನಮ್ಮ ತಾತ ಬಾಲ್ಡಿ ಅಲ್ವಾ, ತಾತಗೆ ಕೂದಲು ಬರೆದ್ಬಿಟ್ಟು ಡ್ರಾ ಮಾಡಿ ಸ್ಕೆಚ್ ಮಾಡಿ ತೋರಿಸಿದ್ರು ಅಂತ. ಆಮೇಲೆ ಈ ಮಕ್ಕಳ ಹಾಡುಗಳು ಬಂದರೆ ಅವ್ರು ಹೇಳ್ಬಿಡೋರು, ಅದೆಲ್ಲ ಶಾಕ್ ನಮ್ಗೆ ಆಮೇಲೆ ಗೊತ್ತಾಗಿದ್ದು. ನಾವೆಲ್ಲ ಸಿನಿಮಾಗಳು ಚಿಕ್ಕ ವಯಸ್ಸಲ್ಲಿ ನೋಡಬೇಕಾದ್ರೆ ಯಾರೋ ಮಕ್ಕಳೇ ಆಡಿದ್ದಾರೆ ಅನ್ನೋ ಫೀಲ್ ನಮ್ಗೆ ಇರ್ತಿತ್ತು, ನಾವು ಮಕ್ಳು ಇರ್ತಿದ್ವಲ್ಲ ಅವಾಗ. ಸೊ ಆಮೇಲೆ ಇತ್ತೀಚಿನ ವರ್ಷಗಳು ಗೊತ್ತಾಗಿದ್ದು ಸುಮಾರು ಹಾಡುಗಳನ್ನ ಮೇಡಮ್ ಅಮ್ಮವ್ರು ಹಾಡಿರೋದು ಗೊತ್ತೇ ಆಗ್ತಿರ್ಲಿಲ್ಲ. ಅದು ಎಲ್ರಿಗೂ ಬರೋದಿಲ್ಲ ಆ ಸಾಧನೆ. ಇಲ್ಲ, ಎಲ್ರಿಗೂ ಬರಲ್ಲ. ನನಗೆ ಇವತ್ತು ಇದೆ, ಈಗ ಅರ್ಚನಾಗ್ ಬರ್ತಾ ಹೇಳ್ತದ್ದೆ ಬರುವಾಗ ಮನಸ್ಸಂಗೆ, ತಿರುಗು ಮಾಡೋದ್ರಲ್ಲಿ ಒಂದು ಸಾಂಗ್ ಇದೆ, ನಿಜ ಹೇಳುವೆನು ಅಮ್ಮನ, ಹಾಡಿರೋದು ಪಿ ಸುಶೀಲಾ ಮತ್ತು ಜಾನಕಮ್ಮ. ಮಗು ಪೋಷನ್ ಜಾನಕಿ ಅಮ್ಮ ಹಾಡಿರೋದು. ಎಷ್ಟು ಚಂದ ಹಾಡಿದ್ದಾರೆ ಅಂದರೆ, ಪಿ ಸುಶೀಲಾ ನನ್ನ ಬಂಗಾರಿಯೇ ಅಂದರೆ ಅದೇ ಐ ಲವ್ ಯು ಮೈ ಡಿಯರ್, ಅದೇ ಆವಾಗೆಲ್ಲ ನಗು ಬರೋದು ಸಾಲು ಅದನ್ನು ಇಲ್ಲ ಆ ಥರ. ಅದರಲ್ಲಿ ನನ್ನ ಬಂಗಾರವೇ, ನನ್ನ ಸೌಭಾಗ್ಯವೇ, ಕಾಣೆನು ಮುತ್ತಿನ ನಾನನ, ನೀನಾಡೋ ಮಾತು ಒಂದೊಂದು ಮುತ್ತು, ನನ್ನ ಬಂಗಾರಿಯೇ, ಐ ಲವ್ ಯು ಮೈ ಡಿಯರ್, ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನನಗೆ ನೀನು. ಅದೆಲ್ಲ ನಾವುಗಳು ಅಭ್ಯಾಸ ಮಾಡ್ತಾ ಇದ್ವಿ. ನಮ್ಗಳಿಗೆಲ್ಲ ನಾವು ಕೋರಸಲ್ಲಿ ನಮಗೆಲ್ಲ ರೀತಿಯೂ ಹಾಡಿಸಿದ್ದಾರೆ, ಮಕ್ಕಳ ವಾಯ್ಸೆಲ್ಲ ಹಾಡಿಸಿದ್ದಾರೆ. ಆ್ಯಂಡ್ ಒಪೆರಾ ಎಲ್ಲ ಮಕ್ಕಳ ವಾಯ್ಸಲ್ಲಿ ಏನಾದ್ರು ಕೋರಸ್ ಆಡುವಾಗ ಶೀ ಈಸ್ ಅವರ್ ಇನ್ಸ್ಪಿರೇಷನ್. ಆಮೇಲೆ ಅವ್ರ ಮಕ್ಕಳ ಹಾಡನ್ನ ನೀವು ಮಕ್ಕಳು ಯಾವ ಥರ ಉಸಿರು ಬಿಡ್ತಾರೆ, ಯಾವ ಥರ ಅವ್ರು ಹಾಡೋದು ನೋಡಿ ನೀವು ಆ ಥರನೇ ಹಾಡಿದ್ದಾರೆ ಅವ್ರ ಮಕ್ಕಳು. ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಸುಮ್ಮನೆ ಮಗು ಅವ್ರ ಥರ ಆಡ್ಬಿಟ್ರೆ ಸಾಕು ಅಂತ ಇರಲಿಲ್ಲ, ಅದು ಆ ಥರ ಇರ್ತಿತ್ತು. ಎಲ್ಲ ಪರಿಪೂರ್ಣ ಅಷ್ಟೇ. ಇಂಥ ಎಕ್ಸ್ಪ್ರೆಷನ್ಸ್ ಹಾಡಿಲ್ಲ ಅಂತಿಲ್ಲ. ಹಳ್ಳಿ ಮೇಷ್ಟ್ರೆ, ಹಳ್ಳಿ ಮೇಷ್ಟ್ರದ್ದು ಒಂದು ಹೇಳ್ಬಿಡಿ ಮೇಡಮ್. ಆ ಎಕ್ಸ್ಪ್ರೆಷನ್ಸ್ ಎಲ್ಲ ನಮಗೆ ಅಂದರೆ ನಾವು ಅನ್ನೋದು ನಮ್ಗಳಿಗೆಲ್ಲ ಹಾಡ್ಬೇಕಾದ್ರೆ ಯಾಕೆ ನಮಗೆ ಮಡಿವಂತಿಕೆ ಸ್ಟೇಜಲ್ಲೆಲ್ಲ ಯಾರು ಇರಬಾರ್ದು, ಬಟ್ ಇದು ಆರ್ಕೆಸ್ಟ್ರಲ್ಲಿ ಆಡ್ತಾ ಇದ್ದೆ ಅವಾಗೆಲ್ಲ ನಮಗೆ ಆ ಮುಜುಗರ ಇರಲಿಲ್ಲ. ನನಗೆ ನಮ್ಮ ಖುಷಿ ಅವಾಗ ಗೊತ್ತೂ ಇರಲಿಲ್ಲ ನನಗೆ ಅವ್ರ ಹಾಡುಗಳು ಆಡೋದು. ತುಂಬ ಅಂದರೆ ಅವ್ರು ತಮಿಳಲ್ಲೆಲ್ಲ ತುಂಬ ನೀವು ಕೇಳಿದಿರೋ ಅಲ್ವಾ, ಇನ್ನು ಈ ಥರ ಸಾಂಗ್ಸ್ ತುಂಬ ಇದೆ. ಹಾಡು ಒಂದು ತಮಿಳ್ದು ಒಂದೆರಡು ಯಾವುದು ತಮಿಳು ಯಾವ್ದಾದ್ರು ಸರಿ, ಅಮ್ಮ ಇರೋದು ಯಾವುದಾದ್ರು ಓಕೆ ನಿಮ್ಮ ಕಂಟಿದ್ವಿ. ಅವ್ರ ಥರ ಟ್ರೈ ಮಾಡಿ ಅಷ್ಟೇ. ಅವ್ರ ಥರ ಯಾರೂ ಮಾಡೋಕ್ಕಾಗಲ್ಲ. ನನಗೆ ನಿಜವಾಗ್ಲೂ ನಂಗೆ ಅಷ್ಟು ತಮಿಳ್ ಸಾಂಗ್ಸ್ ನಂಗೆ ಗೊತ್ತಿರೋದೇ ಒಂದೆರಡು ಮೂರು ಅಷ್ಟೇ. ಬಟ್ ಶೀ ಈಸ್ ಅದರಲ್ಲೇ ಇರೋದ್ರಿಂದ ಯಾವುದಾದ್ರೂ ಸರಿ, ಅವ್ರೆಲ್ರಿಗೂ ಸೇರಿದವರು ಯಾವ್ದಾದ್ರು ಸರಿ. ಲಿರಿಕ್ಸ್ ಗೊತ್ತಿಲ್ಲ. ಸದ್ಮಾ ಇದು ಮುಂಡ್ರಂಪಿರೆಯಲ್ಲಿ ಕಮಲ್ ಹಾಸನ್ ಅವ್ರ ಜೊತೆ ಸಿಲ್ಕ್ ಸ್ಮಿತಾ ಅವ್ರದ್ದು ಪೊನ್ಮೇನಿ ತಾರರ ಅಂತ ಫುಲ್ ಹಸ್ಕಿ ವಾಯ್ಸಲ್ಲಿ ಹಾಡಿರ್ತಾರೆ. ಆ ಹಾಡು ಕಮಲ್ ಹಾಸನ್ ಸಿಲ್ಕ್ ಸ್ಮಿತಾ ಅವ್ರದ್ದು. ತುಂಬ ಆ ಥರ ಎಕ್ಸ್ಪ್ರೆಷನ್ಸ್ ಯಾರೂ ಕೊಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಈವನ್ ಚಿತ್ರಮ್ಮ ಅವರು ಜಾನಕಮ್ಮ ಅವ್ರದ್ದು ಹಾಡು ಹಾಡಬೇಕು ಅಂದಾಗ ಎಷ್ಟೋ ಸಾಂಗ್ಗಳಿದ್ದು ನಾನು ಹಾಡಲ್ಲ, ಅವ್ರು ಹಾಡಿರೋ ಹಾಡನ್ನ ನಾನು ಇದನ್ನ ಹಾಡಲ್ಲ ಒಂದ್ ಕಡೆ ಹೇಳಿದ್ದಾರೆ. ಅಂದ್ರೆ ರೆಸ್ಪೆಕ್ಟ್ ಅಥವಾ ಅಲ್ಲ ಅಂದ್ರೆ ಡಬ್ಬಿಂಗ್ ಅಂದ್ರೆ ತೆಲುಗುದು ಅವ್ರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವ್ರ ತರ ನಗಕ್ ಆಗಲ್ಲ, ನಂಗೆ ಬರಲ್ಲ, ಅವ್ರ ಹಾಡಕ್ ಆಗೋದಿಲ್ಲ. ಓಕೆ ಓಕೆ ಅದಾಗಲ್ಲ ನಮಗೆ, ಆ ಟೆಂಪೋನ ರೀಚ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ. ನಿಜಕ್ಕೂ ಆ ಥರ ಕಷ್ಟ ಬೇರೆ ಇರಬೇಕು ಆಡ್ಬಿಡ್ಬೋದು. ಅಲ್ಲ ಅದು ಆ ಥರ ಅಂದ್ರೆ ಇಡೀ ಇಂಡಿಯಾದಲ್ಲೇ ನನ್ನ ಪ್ರಕಾರ ಸಿಂಗರ್ಸ್ ಅಲ್ಲಿ ಅವ್ರ ಥರ ಎಕ್ಸ್ಪ್ರೆಷನ್ಸ್, ಆ ನಗು ಎಲ್ಲ ಥರ ಎಕ್ಸ್ಪ್ರೆಷನ್ಸ್
ಎಕ್ಸಾಂಪಲ್ ಹೊಂಬಿಸಿ ಮಗ್ಗಿಯ ಚಳಿಯಲ್ಲಿ ಈ ಬಿಸಿಯಕ್ಕೂ ಇಬ್ರು ನಗಾಡಿದ್ದಾರೆ 8 bars ಇಬ್ರು ಓಹೋ ಇಬ್ರು ಆಲ್ಮೋಸ್ಟ್ 8 bars ಇಬ್ರು ಕಾಂಪಿಟೇಷನ್ ಮೇಲೆ ನಗಾಡಿದ್ದಾರೆ ಸರ್ ಆ್ಯಂಡ್ ಜಾನ್ಕಮ್ಮ ಇಬ್ರು. ಎಸ್ ಎಕ್ಸೆಲ್ PU ಕಾಲೇಜ್ ಅರ್ಪಿಸುವ ಆಕಾಶ ದೀಪವನ್ನು ವಿಶೇಷ ಕಾರ್ಯಕ್ರಮದಲ್ಲಿ 3 ಜನ ಅತಿಥಿಗಳು ಅದ್ಭುತವಾಗಿ ಮಾತಾಡ್ತಿದ್ದಾರೆ, ಹಾಡು ಹೇಳ್ತಿದ್ದಾರೆ. ಈಗ 3 ಜನ ಒಟ್ಟಿಗೆ ಒಂದಷ್ಟು ಹಾಡುಗಳನ್ನು ಹಾಡ್ತಾರೆ. ಅದು ಅಮ್ಮನವರಿಗೆ ಇಲ್ಲಿಂದ ನಾವು TV5 ಮೂಲಕ ಕೊಡ್ತಿರುವಂಥ ಟ್ರಿಬ್ಯೂಟ್ ಆಗುತ್ತೆ. ಎಸ್ ಪ್ಲೀಸ್ ಮೇಡಮ್, ಯಾವ ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ಯಾವ ಹಾಡನ್ನು ಹೇಳ್ತಿದ್ದೀರಿ? ಒಂದಷ್ಟು ಹಾಡುಗಳನ್ನ ಮೆಲ್ಕು ಹಾಕಿ. ಎಸ್ ಪ್ಲೀಸ್ ಪ್ಲೀಸ್. ಭಾರತ ಭೂಷಿರ ಮಂದಿರ ಸುಂದರಿ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ ಭಾರತ ಭೂಷಿರ ಮಂದಿರ ಸುಂದರಿ ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಕಾರ ಷಡ್ಜದ ಶರಧಿ ತರಂಗಿಣಿ ಸಾಗರ ಸಂಗಮ ಸರಸ ವಿಹಾರಿಣಿ ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ. ನಿಜಕ್ಕೂ ಅಮ್ಮ ಎಲ್ಲೂ ಹೋಗೇ ಇಲ್ಲ. ನಿಮ್ಮ ಹಾಡುಗಳಲ್ಲಿ, ನಿಮ್ಮ ಕಂಠಗಳಲ್ಲಿ, ನಮ್ಮ ನೋಡುವಂಥ ಕಣ್ಣುಗಳಲ್ಲಿ ಇಲ್ಲೂ ಜೀವಂತವಾಗಿದ್ದಾರೆ. ಈ ಹಾಡುಗಳೆಲ್ಲ ಹೆಂಗೆ ಹೇಳಿರ್ಬೇಡ ಅವಾಗ ಅವರ ಕಂಠಕ್ಕೆ ಉಗ್ಗಿಸ್ಕೊಂಡು ಪ್ಲೀಸ್. ಇಲ್ಲ, ಈ ಥರ ಹಾಡುಗಳಿದೆ, ಈ ಥರದ್ದು ಸುಮಾರಿದೆ ನಮಗೆ. ಭಾರತ ಕರೆದರೂ ಕೇಳದೆ ಸುಂದರ ಏಕೆ ನನ್ನಲ್ಲಿ ಈ ಮೌನ ಕರೆದರೂ ಕೇಳದೆ ಭುವನೇಶ್ವರಿಯ ನೆನೆ ಮಾನಸವೇ ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಂಗಳ ಭೀತಿಯ ಬೀಳುವೆ ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಂಗಳ ಭೀತಿಯ ಬೀಳುವೆ ಭುವನೇಶ್ವರಿಯ. ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ. ಇವಾಗ ನಂಬಿದೆ ಎಂದಿದೆ ಮಂಚಿನ ಬಿಂದು ನಲಿ ಎಂದಿದೆ ಗಾಳಿ ಇಂದು ನಗು ಎಂದಿದೆ ಮಂಚಿನ ಬಿಂದು ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ಗಾಳಿಗೋಪುರ ನಿನ್ನ ಶಾತೀರ ನಾಳೆ ಕಾಣುವ ಸುಖದ ವಿಚಾರ ಗಾಳಿಗೋಪುರ
ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ. ಆಮೇಲೆ ಯಾವಾಗೂ ಅವ್ರ ಹಾಡು ಪ್ರತಿ ವರ್ಷ ಯುಗಾದಿಗೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಗೌರಿ ಹಬ್ಬ ಬಂದ್ರೆ ಜಯ ಗೌರಿ ಜಗದೀಶ್ವರಿ ಆವುದೆನ್ನ ಕಲಾಸಾಗರಿ, ಜಯ ಗೌರಿ ಜಗದೀಶ್ವರಿ, ಜಯ ಗೌರಿ ಜಗದೀಶ್ವರಿ. ರಾಯರ ಆರಾಧನೆ ಬಂದ್ರೆ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಈ ಥರ ಸನ್ನಿವೇಶಕ್ಕೆ ಈ ಥರ ಹಾಡೇ ಇಲ್ಲ ಅಂತ ಇಲ್ವೇ ಇಲ್ಲ ಅವರು. ಹೋಗದಿರಲೋ ರಂಗ ದಾಸರ ಪದ ಬಾಗಿಲಿಂದಾಚೆ ಹೋಗದಿರಲೋ ರಂಗ, ಭಾಗವತರು ಬಂದು ಭಾಗವತರು ಬಂದು ಎತ್ತಿಕೊಂಡು ಇವರು ಹೋಗದಿರಲೋ ರಂಗ. ನಿಜಕ್ಕೂ ಅದ್ಭುತ ಇದು. ಇವತ್ತಿನ ಅಮ್ಮ ಇಲ್ಲೇ ನಮ್ಮ ಜೊತೆಲಿ ಇದ್ದಾರೆ, ಈ ಕ್ಷಣಕ್ಕೂ ಇಲ್ಲೇ ಇದ್ದಾರೆ, ಕೇಳ್ತಾ ಇದ್ದಾರೆ ಹಾಡನ್ನು. ನನ್ನ ಒಂದು ಮನವಿ, ಸೋಲೆ ಇಲ್ಲ ಹಾಡು ಒಂದು 4 ಸಾಲ ಹಾಡ್ಬೋದು, ಯಾಕಂದ್ರೆ ನನಗೆ ಯಾವಾಗಲೂ ಕಾಡುವಂಥ ಹಾಡೋದು. ಸೊ ಹಾಗಾಗಿ ನಿಮಗೆ ಓಕೆ ಆದರೆ ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ, ಗೆಲುವೆ ಇಲ್ಲ ನಿನ್ನ ಪ್ರೀತಿ ಕಾಯುವಾಗ, ಹಾಡುವ ಈಗ ಜೀವನ ರಾಗ ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಗೆ ಹೇಳು, ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಕೇಳು, ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು, ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ, ಗೆಲುವೆ ಇಲ್ಲ ನಿನ್ನ ಪ್ರೀತಿ ಕಾಯುವಾಗ, ಹಾಡುವ ಈಗ ಜೀವನ ರಾಗ. ನಿಜಕ್ಕೂ ಅದ್ಭುತ. ಅವ್ರ ಕಂಠದಲ್ಲಿ ಕೇಳಿ ಬಂದಂಥ ಹಾಡು ಎಲ್ಲವೂ ಕೂಡ ಅತ್ಯಂತ ಶ್ರೇಷ್ಠ, ನಾನು ಆಗಲೇ ಹೇಳಿದೆ. ಆಮೇಲೆ ಒಂದಷ್ಟು ಜನ ಆ ಹಾಡಿಗೆ ಇವತ್ತಿಗೂ ಕೂಡ ಫ್ಯಾನ್ಸು ಯಾವಾಗಲೂ ಕೇಳುವಂಥ ಒಂದು ನೀ ಮೀಟಿದ ನೆನಪಲ್ಲವ ಆ ಹಾಡು. ನಿಜಕ್ಕೂ ಆಗಲೇ ಹೇಳಿದ್ನಲ್ಲ, ಎಲ್ರಿಗೂ ಆಗುವಂಥದ್ದು. XLPU ಕಾಲೇಜ್ ಅರ್ಪಿಸುವ ಆಕಾಶ ದೀಪವು ನೀನು ವಿಶೇಷ ಕಾರ್ಯಕ್ರಮ ಮತ್ತೆ ಸ್ವಾಗತ. ಮೇಡಮ್, 3 ಜನ ಅದ್ಭುತವಾಗಿ ಆಡ್ತಿದ್ದೀರಾ. ಇವತ್ತಿನ ಕಾರ್ಯಕ್ರಮ ಉದ್ದೇಶವೇ ಅದು, ಹಾಡಿನ ಮೂಲಕ ಅಮ್ಮನನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದು. ಈ ಸುತ್ತಿನಲ್ಲಿ ಯಾವ ಹಾಡನ್ನು ಹೇಳ್ತೀರಾ, ಯಾವ ಹಾಡಿನ ಮೂಲಕ ಅಮ್ಮನ ನೆನಪು ಮಾಡ್ಕೋತೀರಾ? ಅದೇ ಆಗಲೇ ನಾನು ಯಾವ ಕಾರ್ಯಕ್ರಮಕ್ಕೆ ಭೇಟಿ ಮಾಡಿದೆ ಅಂತ ಹೇಳಿದ್ನಲ್ಲ, ಜಾನಕಮ್ಮ ಅವ್ರನ್ನ, ಮಾನಸಗಾನ ಜಾನಕಿ ಧ್ಯಾನ ಅಂತ ಮಾಡಿದ್ದು 12 ಗಂಟೆಗಳ ಕಾಲ. ಜೊತೆಗೆ ನಮ್ಮ ಇಂಡಸ್ಟ್ರಿಲಿರುವಂಥ ಹೆಸರಾಂತ ಮ್ಯೂಸಿಷಿಯನ್ಸ್ ಕೂಡ, ವೇಣುಗೋಪಾಲ್ ರಾಜ್ ಅವರ ಒಂದು ಸಾರಥ್ಯದಲ್ಲಿ 25 ಮ್ಯೂಸಿಷಿಯನ್ಸ್ ಕೂಡ, ಅವರು ಕೂಡ ನನ್ನ ಜೊತೆಗೆ ಸಾಥ್ ಕೊಟ್ಟಿದ್ರು. 12 ಗಂಟೆಗಳ ಕಾಲ. ಅವರ ಏಜ್ 87, 87 ಹಾಡುಗಳನ್ನ ಹಾಡಿದ್ವಿ. ಅಲ್ಲಿ ಕೊನೆಯಲ್ಲಿ ನಾನು ಹಾಡಿದಂಥ ಗೀತೆ ಇದು. ನನ್ನ ತಾಯಿ ಇವತ್ತಿಲ್ಲ, ನನ್ನ ತಾಯಿ ಯಾವಾಗಲೂ ಹಾಡ್ತಿದ್ದಂಥ ಹಾಡಿದು, ಅಮ್ಮ ಮಗು ಧ್ವನಿಯಲ್ಲಿ. ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಮ್ಮನ ಮಡಿಲ ಸೇರೋ, ಜುಗುಳ ಹಾಡುವೆ ಜುಗುಳ ಹಾಡುವೆ, ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ. ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಮ್ಮನ ಮಡಿಲ ಸೇರೋ, ಜುಗುಳ ಹಾಡುವೆ
ಜುಗುಳ ಹಾಡುವೆ ಓ ಅಮ್ಮ ನಾನಿನ್ನ ಕೂಗಿದೆ ನೀ ನನ್ನ ಸೇರಿದೆ ಗುರುವು ನೀನೇ ಗುರುಕುಲ ನೀನೇ ನಿನ್ನಾಣೆ ಪಾಲಿಸುವೆ ಕಂದ ನೀ ನನ್ನ ಭಾಗ್ಯವೋ ಪೂರ್ವದ ಪುಣ್ಯವೋ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ನಿಜಗಳ ಕೇಳುವೆ ನಿದ್ದೆಯ ಮಾಡುವೆ. ನಿಜಕ್ಕೆ ಅದ್ಭುತ. ಈ ಥರ ಎಲ್ಲ ಇಂದು ಇರುತ್ತೆ ಅನ್ನೋ ಕಾನ್ಸೆಪ್ಟ್ ನಮ್ಗೆ ಇರ್ತಿರ್ಲಿಲ್ಲ. ಅವ್ರ ಥರ ಹಾಡಕ್ಕಾಗೋದಿಲ್ಲ, ಒಂದು ಪ್ರಯತ್ನ ಅಲ್ಲ ಬಟ್ ಅಂದ್ರೆ ಅದೇ ತಾಯಿ ಪೋಷನ್ ಅವರೇ ಹಾಡಿದ್ದು. ಆ ಥರದ್ದು ಎಷ್ಟು ನೀ ಮೀಟಿದೆ ನನ್ನ ಪಲ್ಲವನು ಅಷ್ಟೇ. ಪ್ಲೀಸ್. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನಲಿ ಬೆರೆವಂಥ ಮನಸ್ಸಾಗಿದೆ ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ ಅಮ್ಮ ಅಮ್ಮ ಅಮ್ಮ. ಈ ಥರ ಎಷ್ಟೊಂದು ಹಾಡು. ಆ್ಯಂಡ್ ಒಂಥರ ಅವರು ಈ ರೊಮ್ಯಾಂಟಿಕ್ ಸಾಂಗ್ಸು ಒಂಥರ ಮಾದಕ ಗೀತೆಗಳದ್ರಲ್ಲೂ ಒಂದಿದೆ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ ತಾಳು ತಾಳು ನಲ್ಲ ನಿಲ್ಲು ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ ಕಾಣುತ್ತ ನಿನ್ನಂದ ಕಾಣದ ಆನಂದ ನನ 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 ನಿನ್ನಿಂದ ಹೇ ಹೇ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೆಗೆ ಹೊಸ ಭಾಷೆದು ರಸಕಾರವಿದು ಇದ ಹಾಡಲು ಕವಿ ಬೇಕೆ ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಏನೇ ಕೇಳು ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ಫಸ್ಟ್ ಮಾತು ಏನದು ಇಸ್ ಇಟ್ ಹಲೋ ಹಲೋ ದಿಸ್ ಇಸ್ 26211. ಎಸ್ ಆ ಮಾತುಗಳು ಅಷ್ಟೇ ಡಬ್ಬಿಂಗು ಅಮ್ಮನ ಹತ್ರ ಕಲಿಬೇಕಾದ್ರೆ. ಪ್ಲೀಸ್ ಪ್ಲೀಸ್. ಏನೇ ಕೇಳು ಕೊಡುವೆ ನಿನಗೆ ನಾನೀಗ ನಿನ್ನ ಬಯಕೆ ಏನು ಮನದಾಸೆ ಏನು ಬಾ ಹೇಳು ಕಿವಿಯಲ್ಲಿ ಆಮೇಲೆ ನಿನ್ನ ನಗುವು ಹೂವಂತೆ ನಿನ್ನ ಅಣ್ಣವರು ಅಷ್ಟೇ ಎಷ್ಟೋ ಅವ್ರ ಡುಯೆಟ್ಸ್ಗಳೆಲ್ಲ ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮನಸೆಳೆವೆ ನಗು ನಗುತ್ತಾ ಹೌದು ಬರುವೆ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಆದೆಂಬು ಹಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನಂದು ಕೆಂದಿತ್ತು. ಆ ಥರ ಏನೋ ಇಷ್ಟೆಲ್ಲ ಹಾಡುಗಳು ಜೊತೆಯಲ್ಲಿ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು
ಆ, ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ, ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಆಮೇಲೆ ಒಂದು ಹಾಡು ಅವರೇ ಮಲಯಾಳಂ ಚಾನಲಲ್ಲಿ ಹೇಳಿದರು, ನಮ್ಮ ಕನ್ನಡದಲ್ಲಿ ಅದರಷ್ಟು ಟಫ್ ಸಾಂಗ್ ಯಾವುದೂ ಇಲ್ಲ. ಶಿವ ಶಿವ ಎನ್ನದ ನಾಲಿಗೆ KL ವೈದ್ಯನಾಥನ್ ಅವರು ಮ್ಯೂಸಿಕ್ ಮಾಡಿರೋದು. ಒಂದೊಂದು ಲೈನ್ ಒಂದೊಂದು ರಾಗ, ತೋಡಿ ಆಬೋಗಿ. ನಿಜವಾಗ್ಲೂ ಅದು ನಾನು ಎಷ್ಟೋ 1000 ಸಲ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ, ಪ್ರೋಗ್ರಾಮ್ಸ್ ಎಲ್ಲ ಆಡಿದ್ದೀನಿ. ಅವರೇ ಹೇಳಿದರು ನಾನೇ ಇವಾಗ ಹಾಡೋಕ್ಕಾಗಲ್ಲ ಅಂದರೆ, ಅವರು ಬೇಡ್ಕೊಂಡಿದ್ರಂತೆ ಅದು ಒಂದೊಂದು ರಾಗಕ್ಕೆ ಒಂದೊಂದು ದೇವರು ರಾಘವೇಂದ್ರ. ಅವರು ಕರೆಕ್ಟ್, ಇದು ಇಂಟರ್ವ್ಯೂ ಕೇಳಿದ್ದೆ, ಅವ್ರು ಹಾಡಕ್ಕೆ ಮುಂಚೆ ರಾಘವೇಂದ್ರ ಅವ್ರನ್ನ ಪ್ರಾರ್ಥನೆ ಮಾಡಿದ್ರಂತೆ, ಇದನ್ನ ಹಾಡಕ್ಕೆ ಶಕ್ತಿ ಕೊಡಪ್ಪ ನನಗೆ ಅಂತ. ಆ್ಯಂಡ್ ಅವರ ಆರಾಧ್ಯ ದೇವ ಕೃಷ್ಣ ಅವರು ರಾಘವೇಂದ್ರನ್ನು ಅವರು ಬಹಳ ಎಸ್ ಎಸ್ ಹಂಗಾಗಿ ಅದು ಅವ್ರು ಹೇಳಿದ ಹಾಡು ಭಾಳ ಕಷ್ಟ. ಇವತ್ತಿನ ಏನು ಯಂಗ್ಸ್ಟರ್ಸ್ ಏನಿದ್ದಾರೆ ಸಂಗೀತ ಕ್ಷೇತ್ರಕ್ಕೆ ಬರುವಂಥವ್ರಿಗೆ ಅಮ್ಮ ಕೊಟ್ಟಿರುವಂಥ ಕೊಡುಗೆ ಅಥವಾ ಪಾಠ ಏನಿರ್ಬೋದು? ಹಾಡುಗಳೇ ಸರ್. ಅವ್ರ ಸಂಗೀತ ನನ್ನ ಲೆಕ್ಕದಲ್ಲಿ ಸಂಗೀತ ಶಾಲೆಗೆ ಹೋಗಿ ಅಭ್ಯಾಸ ಮಾಡುವಂಥದ್ದು. ಅವ್ರ ಹಾಡು ಫಾರ್ ಎಕ್ಸಾಂಪಲ್ ಶಿವ ಶಿವ ಎನ್ನದ ನಾಲಿಗೆ, ಅದು ಜಯಗೌರಿ ಜಗದೀಶ್ವರಿ, ಭುವನೇಶ್ವರಿಯ ಆ್ಯಂಡ್ ಶಿಲೆ, ಅವ್ರ ರಾಗಾಧಾರಿತ ಹಾಡುಗಳನ್ನು ಕಲ್ತ್ಕೊಂಡ್ಬಿಟ್ರೆ ಆ್ಯಂಡ್ ಎಲ್ಲ ಜನರು ಹಾಡಿದಾರೆ. ಅವ್ರು ಇಂಥದ್ದು ಹಾಡಿಲ್ಲ ಅನ್ನೋದಿಲ್ಲ. ಅದೊಂದೇ ಅಲ್ಲ, ಅವರು ನಗುಮುಖದಿಂದ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಿದ್ದು ಅವ್ರ ವಿನಯತೆ ಕಲಿಬೇಕು. ವಿನಯತೆಗೆ ಮೋಸ್ಟ್ಲಿ ಅಲ್ಲಿವರೆಗೂ ಹೋಗಿ ಸಾಧ್ಯ ಆಯ್ತು. ಅಷ್ಟು ವಿನಯ, ಅಷ್ಟು ಸರಳತೆ ಇದ್ದಿದ್ದಕ್ಕೆ ಇವತ್ತು ಅಮ್ಮ ಆ ಮಟ್ಟಕ್ಕೆ ಬೆಳೆದ್ರು. ಇವತ್ತು ಅವ್ರು ಫೇಸ್ಬುಕ್ಕಲ್ಲಿ ನೋಡಿ ಅಥವಾ ಅವರ ಒಂದು ಇನ್ಸ್ಟಾಗ್ರಾಮ್ ಎಲ್ಲ ತೆಗೆದು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ, ಅಷ್ಟು ಆತ್ಮೀಯ ಎಲ್ಲರ ಜೊತೆನೂ ಅದೇ ಥರನೇ. ಈಗ ನಾನು ಜಾನಕಿ ಅಮ್ಮ, ನಾನು ಸಿಂಗರು, ವಾಣಿ ಸಿಂಗರು, ಮಾನಸ, ಅವ್ರ ಹತ್ರ ಯಾರೋ ಒಬ್ಬರು ಅಮ್ಮ ನಿಮ್ಮ ಜೊತೆ ಫೋಟೋ ತೆಗೆಸ್ಕೋಬೇಕಂದ್ರೆ ಬಾಪ್ಪ ಅಂತ. ಆ್ಯಂಡ್ ದಟ್ಸ್ ಬ್ಯೂಟಿ, ಆ ಸರಳತೆ. ನಿಜ ನಿಜ ನಿಜ. ಅದು ಶಿಲೆಗಳು ಸಂಗೀತವ ಒಂದು 4 ಸಾಲು ಶಿವ 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 ಅನ್ನೋದು ಶಿವ ಶಿವ ಎನ್ನೋದು ಪಲ್ಲವಿ ಮಾತ್ರ ಅಲ್ಲಪ್ಪ, ಶಿವ ಶಿವನ ಡೈರೆಕ್ಟ್ ಹಾಡೋಣ. ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವನನ್ನು ಸ್ಮರಿಸದ ಜೀವವು ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ. ಇದು ಒನ್ ಆಫ್ ದ ಟಫೆಸ್ಟ್ ಸಾಂಗ್ ಕಂಪೋಸಿಷನ್. ತುಂಬಾ ಜನ ಟ್ರೈ ಮಾಡ್ತಾರೆ, ಎಲ್ಲೂ ಪರ್ಫಾರ್ಮ್ ಮಾಡಕ್ಕೆ ಆಗಲ್ಲ, ಕಷ್ಟ ಇದೆ. ಅವಳು ಪರ್ಫಾರ್ಮ್ ಮಾಡಿದ್ಲು, ಇವಳು ಹಾಡಿರೋದು ಕೇಳಿದೀನಿ ನಾನು. ಆ್ಯಂಡ್ ಹಾಡಿನಲ್ಲಿ ಅಳೋಂತ ಸ್ವರಗಳು ಇದರಲ್ಲಿ ಅಷ್ಟು ಫಾಸ್ಟ್ ಆಗಿ ಹಾಡಿರೋದು. ನಾವು ಬೇರೆಯವರೆಲ್ಲ ನಾವೆಷ್ಟೋ ಸಲ ಕಲ್ತು ಪ್ರಾಕ್ಟೀಸ್ ಮಾಡೋದು ಬೇರೆ, ಅವ್ರು ಅವಾಗ ಹಾಡಿರುವಾಗ ಅವ್ರು ನನ್ಗೆ ಹೇಳಿದ್ರು ವೈಲಿನಿಸ್ಟ್ ಜೊತೆ ಆ ವೈಲಿನ್ ನುಡ್ಸೋದು ಸಮವಾಗಿ ಹಾಡೋ ಎಷ್ಟು ಕಷ್ಟ ಇನ್ಸ್ಟ್ರೂಮೆಂಟ್. ಸರ್, ಅವ್ರು ಸಿಂಪಲ್ ಸಾಂಗ್ನೇ ತಗೊಳ್ಳಿ, ಅದನ್ನ ನಾವು ಸುಮ್ಮನೆ ಹಾಗೆ ಕಲಿಯೋಕ್ಕಾಗಲ್ಲ. ನಾನಂತೂ ಚಿಕ್ಕ ವಯಸ್ಸಿಂದ ಅವ್ರ ಸಾಂಗ್ ಹೆಂಗೆ ಪ್ರಾಕ್ಟೀಸ್ ಮಾಡೋದು, ಮುಂಚೆ ಟೇಪ್ ರಿಕಾರ್ಡ್ರ್ ಬರ್ತಿತ್ತು. ಚಿಕ್ಕ ವಯಸ್ಸಲ್ಲಿ ಟೇಪ್ ರಿಕಾರ್ಡ್ರಲ್ಲಿ ಫಾಸ್ಟ್ ಸ್ಲೋ ಮಾಡೋದು ಬರ್ತಿತ್ತಲ್ಲ, ಅದ್ರಲ್ಲಿ ಸ್ಲೋ ಮಾಡಿದ್ರೆ ಆ ಪೂಜಿಸಲೆಂದೇ ಹೂಗಳ ತಂದೆ, ಆ ಗ್ಲೈಡ್ಸ್ ಬೆಂಡಿಂಗ್ಸ್ ಎಲ್ಲ ಸ್ಲೋ ಮಾಡೋದೇ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇವಾಗ್ಲೂ ಅಷ್ಟೇ, ಯಾವುದೇ ಸಾಂಗ್ ಹಾಡು ಅಳೋ ಹಾಡುಗಳನ್ನ ಕಂಠ ಮಾಡ್ತಿದ್ರು ಅಂದ್ರೆ ಇದರಲ್ಲಿ ಗೀತಾದಲ್ಲಿ ಯಾರ ಶಾಪ ಸಂದಿತು ಯಾರನ್ನು ನಿನ್ನನು ನಾನೆಂದು ನಿನ್ನನು ನೋಡೋಸೆ ಮಾಡೋದೇನು, ಅದಕ್ಕೆ ಪೂರಕ ಚಿಂತೆ ಏಕೆ ನಾನಿಲ್ಲವೇ. SP ಸರ್ ಅಮ್ಮ ಇಬ್ರು ಆ 3 ಲೈನಲ್ಲೇ ಅವರು ಎಷ್ಟು ಜೀವ ತುಂಬಿಟ್ಟಿದ್ದಾರೆ ಅಂದ್ರೆ. ಆಮೇಲೆ ಒಂದೊಂದು ಲೈನು ಆಕ್ಟರ್ಸ್ ಆಕ್ಟಿಂಗೇ ಮಾಡೋದು ಬೇಡ. ಇವಾಗ ಚಿನ್ನದ ಮಲ್ಲಿಗೆ ಹೂವೇಲಿ ಅವರು ಹುಣ್ಣಿನ ದುಂಬಿ ಇನ್ನು ನಿನ್ನ ಅಂತ ಒಂದು ಚಿಕ್ಕ ನಗು ನಗ್ತಾರೆ, ನಿನ್ನ ನಂಬೇನು ನಾನು ಆ ಎಕ್ಸ್ಪ್ರೆಷನ್. ಮತ್ತು ಅವ್ರ ಹಮ್ಮಿಂಗ್ಗಳಲ್ಲೇ ನಗು ಎಂದಿದೆ, ಇಲ್ಲಿ ಮಧ್ಯ ಒಂದು ಹಮ್ಮಿಂಗ್ ಇದೆ. ತನನ
ತಮಿಳಲ್ಲಂತೂ ಅವ್ರದ್ದು ಹಮ್ಮಿಂಗ್ಗಳು ತುಂಬ ಚೆನ್ನಾಗಿರೋದಿದೆ. ಒಂದು ಶ್ರೀದೇವಿ ಅವರು ನಟಿಸಿದ್ರು ಜಾನಿ ಅಂತ, ಅವರೇ ಸಿಂಗರು, ಅದು ತುಂಬ ಹಿಟ್ ಸಾಂಗು. ನಾನು ಆ ಹಾಡನ್ನು ನಮ್ಮ ಮದುವೆಗೆ ಮುಂಚೆ ನಮ್ಮ ಹರಿಕೃಷ್ಣ ಅವರು ನುಡಿಸಿ ಇದನ್ನು ಜಾನಕಿ ಆಂಟಿಗೆ ಅವ್ರ ಹಸ್ಬೆಂಡು ಕೇಳಿದರು. ಅವ್ರ ಯಜಮಾನ್ರು ನನಗೆ ಹೇಳಿದರು, ನೀವು ಆ ಜಾನಕಿಲಾಗೆ ಒಂದೇ ಅಂತ. ಅದ್ರ ಹಮ್ಮಿಂಗು ತುಂಬ ಇಷ್ಟ ನಂಗೆ ಅವ್ರು ಹಾಡಿರೋದು. ಕೀರವಾಣಿ ರಾಗದಲ್ಲಿದೆ ಅದು. ಆ ಆ ಆ காற்றில் எந்தன் கீதம் ಕಾಣಾದ ಒಂದ್ರೈ ತೇಡಿದೆ. ಈ ಹಾಡು ನೀವು ಕೇಳಿದ್ರೆ ಅವ್ರ ಎಕ್ಸ್ಪ್ರೆಷನ್ನು ಇಲ್ಲ, ನಿಮ್ಮ ಧ್ವನಿ ಕೂಡ ಅದೇ ಥರ ಅನ್ನಿಸ್ತು ಈ ಕ್ಷಣಕ್ಕೆ. ಅವ್ರು ಹೇಳಿದ್ದೇನು ಸುಳ್ಳಲ್ಲ, ನಿಜ ನನಗೆ ಅನ್ನಿಸ್ತು. ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಒಂದು ಹಾಡಿನ ಮೂಲಕ ಕೊನೆಯಲ್ಲಿ ಯಾವ್ದಾದ್ರು ಒಂದು ಹಾಡನ್ನು ಯಾವಾಗಲೂ ನೆನಪಿಟ್ಕೊಳ್ಳುವಂಥದ್ದು, ನಿಮಗೆ ಖುಷಿ ಕೊಡುವಂಥದ್ದು, ಅವ್ರನ್ನ ಪ್ರೀತಿಸೋಂಥ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಹೂವಾದ ಆಸೆಯೆಲ್ಲ ಮುಳ್ಳಾಗಿ ಹೋಯಿತಲ್ಲ, ಜೀವನೋವ ಕಾಣದಲ್ಲ, ಸುಖ ಶಾಂತಿ ಇನ್ನಿಲ್ಲ. ನೆಮ್ಮದಿಯ ಕಾಣೆನು, ನಾ ಸೋತೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ನಿನ್ನ ಕಂಡಾಗ ಸಂತೋಷವೇನು. XLPU ಕಾಲೇಜ್ ಅರ್ಪಿಸುವ ಆಕಾಶ ದೀಪವು ನಿನ್ನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಜಕ್ಕೂ ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣ, ಅರ್ಥಗರ್ಭಿತ. ಯಾಕೆಂತಂದರೆ ಅಮ್ಮನವ್ರನ್ನ ನೆನೆಸ್ಕೊಳ್ತಾ ಅವರ ಶಿಷ್ಯಂದಿರು ಅವರನ್ನು ಫಾಲೋಅಪ್ ಮಾಡ್ಕೊಂಡು ಇಷ್ಟು ವರ್ಷ ಬಂದಿರತಕ್ಕಂಥವ್ರು ನಮ್ಮ ಸ್ಟುಡಿಯೋದಲ್ಲಿದ್ದರೆ ನಿಜಕ್ಕೂ ಖುಷಿಯಾದಂಥ ವಿಚಾರ. ಮತ್ತಷ್ಟು ಹಾಡುಗಳು, ಮತ್ತಷ್ಟು ಸ್ವಾರಸ್ಯಕರ ವಿಚಾರಗಳನ್ನ ಮಾತನಾಡ್ತಾ ಹೋಗೋಣ. ಮೇಡಮ್, ಇಡೀ ಏನು ಸಂಗೀತ ಲೋಕಕ್ಕೆ ಅಮ್ಮವ್ರು ಯಾವತ್ತೂ ಅಜರಾಮರುವೆ. ಎಷ್ಟೋ ಲಕ್ಷಾಂತರ ಜೀವಗಳಿಗೆ ಅಮ್ಮವ್ರು ಯಾವತ್ತೂ ಸ್ಫೂರ್ತಿಯೇ. ಅವ್ರ ಬಗ್ಗೆ ಎಷ್ಟು ಹಾಡುಗಳು, ನಾವು ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು, ಎಷ್ಟೇ ಇವೆಂಟ್ಗಳನ್ನು ಮಾಡಿದ್ರು 48,000ವನ್ನು ನಾವು ರೀಚ್ ಮಾಡೋದಿಲ್ಲ, ಸುಮ್ಮನೆ ನೋಡೋಕ್ಕೂ ನೆನಪು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇವತ್ತಿನ ಈ ಅರ್ಥಗರ್ಭಿತ ಕಾರ್ಯಕ್ರಮದಲ್ಲಿ ಅಮ್ಮವ್ರನ್ನ ನೆನೆಸ್ಕೊಳ್ತಾ ಮತ್ತು ಯಾವ ಹಾಡುಗಳನ್ನು ನಾವು ಕೇಳ್ಬೋದು, ನೋಡ್ತಾ ಇರುವಂಥ ಅಭಿಮಾನಿಗಳಿಗೆ ಯಾವ ರೀತಿಯಾದ ಹಾಡುಗಳನ್ನು ಹೇಳೋಕ್ಕೆ ಬಯಸ್ತೀರಿ? 4 ಸಾಲ ಆದರೂ ಓಕೆ, ನಿಮ್ಮ ಖುಷಿಗೆ ಬಿಟ್ಟದ್ದು. ಯಾವುದು? ಓಕೆ. ಜಾನಕಿ, ಅದೇ ನಾವು 3 ಜನ ಮಾತಾಡ್ತಾ ಇದ್ವಿ ಅವ್ರ ಹಾಡುಗಳನ್ನು ಯಾವ್ಯಾವ ಥರ ಹಾಡಿದ್ದಾರೆ ಅಂತ. ಆದರೆ ಇದರಲ್ಲಿ ಇದೊಂದು ಸಾಂಗ್ ಇದೆ, ಗಿಲ್ 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 ಗಿಲಕ್ ಅಂತ. ಅದು ಅವ್ರಟ್ಟು ಕೊನೆದಿದೆಯಲ್ಲ, ಅದನ್ನು ಅಭ್ಯಾಸ ಮಾಡಬೇಕು ಸಿಂಗರ್ಸ್. ಅದನ್ನು ಮಾಡಿದ್ರೆ ಆಲ್ಮೋಸ್ಟ್ ಒಂದು ಪರ್ಫೆಕ್ಟ್ ಸಿಂಗರ್ ಅಂತಲ್ಲ, ಒಂದು ಒಳ್ಳೆ ಸಿಂಗರ್ ಅಂತ. ಗಿಲ್ 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 ಗಿಲ್ಲಕ್ಕ ಕಾಲಗೆಜ್ಜೆ ಝಣಕ್ಕ, ಕೈಯ ಬಳೆ ಝಣಕ್ ಝಣಕ್ ಹ ಹ ಹ. ಗಿಲ್ 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 ಗಿಲ್ಲಕ್ಕ ಕಾಲಗೆಜ್ಜೆ ಝಣಕ್, ಕೈಯ ಬಳೆ ಠಣಕ್, ರಂಗೆದ್ದಿತೋ ನಿನ್ನ ಕಂಡು ಹಾಡಿ ಕುಣಿಯೋ ಗುಂಗೆದ್ದಿತೋ. ಕೋಣೆಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಂಟು ಆಡುಬಾರೋ ನನ್ನೊಂದಿಗೆ, ಜೋಡಿಯಂಟು ಆಡುಬಾರೋ ನನ್ನೊಂದಿಗೆ. ಗಿಲ್ 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 ಗಿಲ್ಲಕ್ ಕಾಲುಗೆಜ್ಜೆ ಝಣಕ್, ಕೈಯ ಬಳೆ ಠಣಕ್, ರಂಗೆದ್ದಿತೋ ನಿನ್ನ ಕಂಡು ಹಾಡಿ ಕುಣಿಯೋ ರುಂಗೆದ್ದಿತೋ. ಆ ಇದು ಆ್ಯಂಡ್ ಆಮೇಲೆ ಸುಮಾರು ಅವರು ಕ್ಲಾಸಿಕಲ್ ಸಾಂಗ್ಸ್ ತುಂಬ ಹಾಡಿದ್ದಾರೆ, ತೆಲುಗು ತಮಿಳಲ್ಲೂ. ಸಾಗರ ಸಂಗಮಮ್ಮಲ್ಲಿ ಓಂ ನಮಃ ಶಿವಾಯ ಅಂತ ಒಂದು. ಓಂ ಓಂ
ಚಂದ್ರಕಳಾಧರ ಸಹೃದಯ ಚಂದ್ರಕಳಾಧರ ಸಹೃದಯ ಸಾಂದ್ರಕಳಾ ಪೂರ್ಣೋದಯ ಲಯ ನಿಲಯ ಓಂ ನಮಃ ಶಿವಾಯ ಸುವೆ ಸುವೆ ಸುವಲಮ್ಮ ಸೀತಾಲಮ್ಮ ತುವ ಮುವ ನನ್ನ ಸುವೆ ಸುವೆ ಸುವಲಮ್ಮ ಸೀತಾಲಮ್ಮ ಸುವೆ ಸುವೆ ಸುವಲಮ್ಮ ಸೀತಾಲಮ್ಮ ಮೌನ ಮೇಲನೋಯಿ ಮೌನ ಮೇಲನೋಯಿ ಈ ಮರಪುರಾಣಿರೇ ಎದಲೋ ಬೆನ್ನೆಲ ಬೆಳಿಗ್ಗೆ ಕಣ್ಣೊಳ ಎದಲೋ ಬೆನ್ನೆಲ ಬೆಳಿಗ್ಗೆ ಕಣ್ಣೊಳ ತಾರಾಡೆ ಆಯಿಲ ಮತ್ತೊಂದು ಹಾಡು ಆ ಅಳು ತೋರಿಸಿರೋಂಥ ಇದು ರಾಘವೇಂದ್ರ ನೀ ಮೌನವಾದರೆ ನನ್ನ ಗತೀನು ನಿನ್ನ ಕರುಣೆಯ ಜ್ಯೋತಿ ಬಾಳ ಬೆಳಗುವ ತನಕ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಪತಿಯ ಪ್ರಾಣವನ್ನು ಉಳಿಸುವ ತನಕ ಅಂಧಕಾರವನ್ನು ಅಳಿಸುವ ತನಕ ಬಿಡೆನು ನಿನ್ನ ಪಾದ ನಿನ್ನ ನಾಮವೇದ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ. ಈ ಹಾಡು ನಾನು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸ್ಕೂಲಲ್ಲಿ ಹಾಡು ಅಂದರೆ ಈ ಹಾಡು ಹಾಡ್ತಾ ಇದ್ದೆ ಯಾವಾಗ. ಹೌದು, ನಾನು 4 ವರ್ಷದಲ್ಲಿ ಫಸ್ಟ್ ಹಾಡಿದ್ದೆ ಜಾನಕಿ ಆಂಟಿ ಅವ್ರದ್ದೇ ಗಜಮುಖನ ಗಣಪತಿ. ಸೊ ಅಲ್ಲಿಂದ ನಿಮಗೆ ಆಶೀರ್ವಾದ ಅಲ್ಲಿಂದನೂ ಬಂದಿದೆ ಇಲ್ಲಿವರೆಗೂ ಕೂಡ. ನಿಜಕ್ಕೂ ನಾನು ಆಗಲೇ ಹೇಳ್ತಾ ಇದ್ದೆ, ಈಗ ನೀವು ಒಂದು ವಿಷಯ ಮಾತಾಡಿದ್ರಿ, ಅಮ್ಮವ್ರನ್ನ ನಮ್ಮ ನೆಲದಲ್ಲಿ ಏನು ನಾವಿವತ್ತು ಕಾಣ್ತಿದ್ದೀವಲ್ಲ, ಎಷ್ಟೋ ಜನ ಇವಾಗಲೇ ಒಂದು ಪದ ಬಳಸಿದ್ರಿ, ಏನು ಅಕ್ಷರಕ್ಕೆ ಶೃಂಗೇರಿ, ಸಂಗೀತಕ್ಕೆ ಮೈಸೂರು ಅಮ್ಮನವರು ಅಂತ. ಅದೆಷ್ಟು ಅರ್ಥಗರ್ಭಿತ ನಿಜಕ್ಕೂ. ಅಲ್ಲ, ಅದೇ ನಾನು ಹೇಳಿದ್ನಲ್ಲ, ಇವಾಗ ನಾನು ಅಕ್ಷರಾಭ್ಯಾಸಕ್ಕೆ ನಾವು ಶೃಂಗೇರಿ ಅಲ್ಲಿ ಅಕ್ಷರಾಭ್ಯಾಸ ನಿಜವಾಗ್ಲೂ ಇವತ್ತು ಅಲ್ಲಿ ಸಂಗೀತ ಇವತ್ತು ಇವಾಗ ಏನಂದರೆ ಈಗಿನ ಪೋಷಕರಲ್ಲಿ ಸಂಗೀತ ಅದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಹಾಡಿಸ್ಬೋದು, ಏನೋ ಒಂದು ಆ್ಯಕ್ಟಿವಿಟೀಸಲ್ಲಿ ಬೆಳೆಸ್ತಾರೆ. ಸಂಗೀತ ಅಂದ್ರೆ ಅದು ಏನು ಇನ್ಸ್ಟ್ರೂಮೆಂಟೇ ಆಗಿರ್ಬೋದು, ಅಲ್ಲಿ ಹೋಗಿ ಅಭ್ಯಾಸ ಮಾಡಿಸ್ಬೋದು. ಅಲ್ಲಿ ಒಂದು ಪೀಠ ಆಗ್ಬಿಡುತ್ತೆ. ಹೌದು, ಅದೊಂಥರ ಎಲ್ಲರೂ ಓಪನ್ ಬುಕ್ ಇರೋ ಥರ, ಎಲ್ಲರೂ ಬಂದು ಕಲಿಬೋದು ಅನ್ನೋ ಥರ. ಅವ್ರೀಗ ಯಾವ್ದಾದ್ರು ಒಂದು ಶಾಲೆ ಆದ್ರೆ ಅಲ್ಲಿ ಫೀಸ್ ಕಟ್ಟಬೇಕು, ಕಲಿಬೇಕು ಅನ್ನೋದಿರುತ್ತೆ. ಬಟ್ ಅಮ್ಮನವ್ರು ಇವಾಗ ಸಮಾಧಿ ಏನಿರುತ್ತೆ ಅಲ್ಲಿ ಎಲ್ಲರೂ ಹೋಗಿ ಎಲ್ಲ ಸಾರ್ವಕಾಲಿಕ ಆರಾಮಾಗಿ ಕಲಿಬೋದು. ಆ ರೀತಿ ಇವರೆಲ್ಲ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಸಮಾಧಿ ಮುಂದೆ ಇವರೆಲ್ಲ ಹೋಗಿ ಹಾಡ್ಬಿಟ್ಟು ಬಂದಿದ್ದಾರೆ. ಅಲ್ಲಿ ಯಾವುದೋ ಒಂದು ಕಾರಣಕ್ಕೆ ಇವ್ರು ಹೋದಾಗ ಇವಳಿದು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾರೆ. ಆ ಥರ ಹೋದಾಗ ನಮಗೆ ಇವಾಗ ಬೇಜಾರಾದರೆ ಎಲ್ಲೋ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಏನೋ ಒಂದಿರುತ್ತೆ. ಇವಾಗ ನಮಗೆ ಬೇಜಾರಾಯ್ತು, ನಮಗೇನೋ ಅಲ್ಲಿ ಹೋಗಿ ಹಾಡ್ಬೋದಲ್ಲ, ಯಾರು ನಮ್ಮನ್ನೇನು ತಡೆಯೋರಿಲ್ಲ. ಅಲ್ಲಿ ಅಮ್ಮ ಕೇಳ್ತಾರಲ್ಲ ಹಾಡು ನಾವು ಹಾಡಿದಾಗ. ಸೊ ಹಾಗಾಗಿ ಒಂದು ನೆಮ್ಮದಿಯ ಕೆಲಸ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಪಾಪ ನವೀನ್ ಅವರು ನೋಡ್ಕೊಳ್ತಿದಾರಲ್ಲ, ಕೇರ್ ಟೇಕರ್ ಅವರು, ಅವ್ರಿಗೆ ನಾವು ನಿಜವಾಗ್ಲೂ ಈ ಮೂಲಕ ತುಂಬ ಇವತ್ತು ಅವ್ರನ್ನ ಭೇಟಿ ಮಾಡಿದೆ ನಾನು. ಅವ್ರಿಗೆ ಈ ಮೂಲಕ ಧನ್ಯವಾದ. ನಾವು ಯಾರೂ ಮಾಡಿಲ್ಲ ಸರ್ ಆ ಕೆಲಸ. ಆ್ಯಸ್ ಅ ಗಾಯಕಿಯರಾಗಿ ಇದಾಗಿ ಅವ್ರಿಗೇನೂ ಸಂಬಂಧ ಇಲ್ಲ.
ಆದ್ರೂ ಅವರು ಅವ್ರ ಅಭಿಮಾನಿಯಾಗಿ ಅವ್ರನ್ನ 1-1.5 ವರ್ಷಗಳ ಕಾಲ ಅವರನ್ನು ನೋಡ್ಕೊಂಡಿದ್ದಾರೆ. ಅವ್ರ ನವೀನ್ ಸರ್ ಇವಾಗ ಅದನ್ನ ಆ ರೋಡ್ಗೆ ಜಾನಕಿ ರಸ್ತೆ ಅಂತ ಇಡಬೇಕು ಅಂತಾನು ಇದು ಮಾಡ್ತಿದಾರಂತೆ. ನಿಜವಾಗ್ಲೂ ಆ ಒಂದು ಕೆಲಸಕ್ಕೆ ಮತ್ತು ಅವರು ನಮ್ಮ ದೇವತೆಯನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ನಾವು ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ನೀವಷ್ಟೆಲ್ಲ TV5 ಮೂಲಕ ಎಲ್ಲ ಅಮ್ಮನವರ ಅಭಿಮಾನಿಗಳ ಕಡೆಯಿಂದ ಇಡೀ ಕರ್ನಾಟಕದ ಕಡೆಯಿಂದ ಅವರಿಗೆ ಅಭಿನಂದನೆಗಳು. ನವೀನ್ ಅವರಿಗೆ ಖಂಡಿತ ಅದೊಂದು ಕೆಲಸವನ್ನ ನಮ್ಮೆಲ್ಲರೂ ಪರವಾಗಿ ಅವ್ರು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ನಾನು ಇವತ್ತು ಅದನ್ನೇ ಹೇಳಿದೆ ಅವ್ರಿಗೆ, ಹೋಗ್ಬಿಟ್ಟು ನಮಗೆ ಒಂಥರ ನಾಚಿಕೆ ಆಗುತ್ತೆ. ಯಾಕೆಂದ್ರೆ ನಾವು ಎಷ್ಟೋ ಜನ ಫಸ್ಟ್ ಆಫ್ ಆಲ್ ಅವ್ರು ಮೈಸೂರಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಕೆಲವೊಬ್ರು ಇವರೆಲ್ಲ ಹೋಗಿ ನಾನು ಎಷ್ಟೋ ಸಲ ನನ್ನ ಯಜಮಾನ್ರು ಕೇಳಿದ್ದಾರೆ ಹೋಗಿ ನೋಡ್ಕೊಂಡು ಬರೋಣ ಅಂತ. ಆಗ್ಲಿ ಇಲ್ಲಿಲ್ಲ ನೋಡೋದಕ್ಕೆ, ನೋಡೋದಕ್ಕೆ. ಆ್ಯಂಡ್ ಇವತ್ತು ನಾನು ಅವ್ರನ್ನ ಭೇಟಿ ಆದಾಗ ನಮ್ಮನ್ನೆಲ್ಲ ಮಾತಾಡಿಸಿದಾಗ ನಾನು ಹೋಗಿ ಅವ್ರನ್ನ ಪರ್ಸನಲ್ ಆಗಿ ಮಾತಾಡ್ತೆ. ಸರ್ ನಿಜವಾಗ್ಲೂ ನಮ್ಮ ದೇವತೆನ ನೀವು ಅಷ್ಟು 1.5 ವರ್ಷಗಳ ಕಾಲ ನೋಡ್ಕೊಂಡಿದ್ದೀರಲ್ಲ ಸರ್, ಅದು ನಿಮ್ಗೆ ಪಾಪ ಅವ್ರು ತುಂಬ ಭಾವಪೂರ್ಣ. ಇಲ್ಲ ನಂದು ಕೆಲಸ, ಅದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅವ್ರನ್ನ ನೋಡ್ಕೊಂಡಿದ್ದಷ್ಟೇ ಅನ್ಬಿಟ್ಟು ಅಂತ. ಆ್ಯಂಡ್ ಈ ಮೂಲಕ ನಾನು ಅವರಿಗೆ ಅಂದರೆ ಎಲ್ಲರೂ ಧನ್ಯವಾದ ಹೇಳ್ತೀವಿ ಸರ್. ಅಷ್ಟೇ. ಆ ದೇವತೆಗೋಸ್ಕರ ಮತ್ತೆ ಯಾವ ಹಾಡನ್ನು ಹಾಡಬಹುದು? ನನಗೆ ಬಹಳ ಇಷ್ಟ ಇದ್ದು, ನನಗೆ ಒಂದು ಬಹಳ ಇಷ್ಟ ಇದೆ. ಯಾಕೆಂದರೆ ಅವರು ಹಾಡುವಾಗ ನಾನು ನೋಡಿದೆ ಒಂದು ಲೈವ್, ಗಿಡ ಗಂಟೆಗಳ ಕೊರಳೊಳಗೆ, ಅದರಲ್ಲಿ ಏನೂ ಇಲ್ಲ, ಬರೀ ಅಮ್ಮನ ವಾಯ್ಸ್ ಅಷ್ಟೇ ಇರೋದು. ಎಲ್ಲೋ ಒಂದು ಚೂರು ಸಣ್ಣ ಈ ಆಕೆ ಸಂಗೀತ ನಿರ್ದೇಶಕ ಆಗಿರೋದ್ರಿಂದ ಗೊತ್ತಿರತ್ತೆ, ಬರೇ ಕಾರ್ಡ್ಸ್ ಅಷ್ಟೆ. ಗಿಡ ಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು, ಹಕ್ಕಿಗಳ ಹಾಡು ಗಂಧರ್ವರ ಸೀಮೆಯಾಯಿತು, ಕಾಡಿನ ನಾಡು ಕ್ಷಣದೊಳು ಕಾಡಿನ ನಾಡು, ಮೂಡಲ ಮನೆಯ ಮುತ್ತಿನ ನೀರಿನ ಎರಕ ಹೊಯ್ದ ನುಣ್ಣನೆ ಎರಕವ ಹೊಯ್ದ. ಕಾಂಪಿಟೇಷನ್ ಅಂತ ಬಂದಾಗ ಈಗ ವಾಣಿ ಹೇಳ್ದಂಗೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಯಲ್ಲಿರುವೆ, ಭೂಮಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಯಲ್ಲಿರುವೆ. ಆಯ್ತು, ಮಗುವೆ ಪಂಚಭೂತಗಳಲ್ಲಿ ಲೀನ ಆಗೋಗ್ಬಿಟ್ಟಿದ್ದಾರೆ ಅವ್ರು. ಎಲ್ಲಿರುವೆ ಅಂತ ನಾವು ಹುಡ್ಕೋದಿಲ್ಲ. ಈಗ ಜೊತೆಲೇ ಇದ್ದಾರೆ, ಈಗಲೂ ಇದ್ದಾರೆ. ನಿಮ್ಮ ಹಾಡುಗಳಲ್ಲಿ, ಜನರು ಪ್ರೀತಿಸೋ ಹಾಡುಗಳಲ್ಲಿ ಯಾವಾಗಲೂ ಜೀವಂತವಾಗಿರ್ತಾರೆ. ಯಾವ್ದು ಮೇಡಮ್ ಒಂದು ಹಾಡು? ಒಂದು ಅದ್ಭುತ ಹಾಡು, ಮಗುವೆ. ಗೆಜೆ ಪೂಜೆದು. ಮಗುವೆ ನಿನ್ನ ಹೂನಗೆ ಒಡವೆ ನನ್ನ ಬಾಳಿಗೆ, ತುಂಬು ನನ್ನ ಜೋಳಿಗೆ, ಮಗುವೆ ನಿನ್ನ ಹೂನಗೆ ಒಡವೆ ನನ್ನ ಬಾಳಿಗೆ, ತುಂಬು ಎನ್ನ ಜೋಳಿಗೆ, ಮಗುವೆ ಬಿಸಿಲಾದರೇನು ಬಿಸಿಲಾದರೇನು ಮಳೆಯಾದರೇನು, ಜೊತೆಯಾಗಿಂದು ನಾನಿಲ್ಲವೇನು, ಈ ಚಿಂತೆ ಹೇಳಲಿ ಬಿಸಿಲಾದರೇನು ಮಳೆಯಾದರೇನು, ಬಿಸಿಲಾದರೇನು, ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನು ಹಾಡುತ್ತಿಹೆ ನೀ, ಏನನು ಹಾಡುತ್ತಿಹೆ, ಹೂವಿನ ಕೋಮಲ ಭಾವನೆ ಕೆಣಕಿ ಏತಕ್ಕೆ ಕಾಡುತ್ತಿಹೆ ನೀ, ಹೂವಿಂದ ಹೂವಿಗೆ ಹಾರುವ ದುಂಬೆ, ಗಗನ
ಹೂವೊಂದು ಬೇಕು ಬಳ್ಳಿಗೆ, ಮಗುವೊಂದು ಬೇಕು ಹೆಣ್ಣಿಗೆ, ಕಂದನ ತುಂಟಾಟವೇ ತಾಯಿಯ ಸೌಭಾಗ್ಯವು. ಹೂವೊಂದು ಬೇಕು ಬಳ್ಳಿಗೆ, ಮಗುವೊಂದು ಬೇಕು ಹೆಣ್ಣಿಗೆ, ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ, ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ. ಕಂಗಳು ವಂದನೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೂರಿದೆ. ಕಂಗಳು ತುಂಬಿರಲು ಕಂಬನಿ ಧಾರೆಯಲಿ, ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲಿ, ನನ್ನ ದೀಪದಂತೆ ನನ್ನ ಮಾನ. ಪ್ರೀತಿ ಮಾಡು ತಪ್ಪೇನಿಲ್ಲ, ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ. ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ, ಪ್ರೀತಿ ಮಾತ ಕೇಳಿ ಪ್ರೀತಿ ಮಾಡಿದೆ, ಅಂದುಕೊಂಡ ಹಾಗೆ ಇರಲಿಲ್ಲ, ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ. ಲಾಲಿ ಲಾಲಿ ಸುವಾಲಿ ಜೋಜೋ, ಲಾಲಿ ಲಾಲಿ ಸುವಾಲಿ ಜೋಜೋ. ರಾಜನ್ ನಾಗೇಂದ್ರ ಸರ್ ಒಂದ್ ಕಡೆ ಹಾಡಿದ್ರೆ, ಹಂಸಲೇಖ ಸರ್ ಅವ್ರಿಗೆ ಅದ್ಭುತವಾದ ಗೀತೆಗಳನ್ನು ಕೊಟ್ಟಿದ್ದಾರೆ. ಈಗ ಹಳ್ಳಿ ಮೇಷ್ಟ್ರ ಆಗಿರ್ಬೋದು, ಈ ಹಾಡುಗಳೆಲ್ಲ ಮೇಘ ಆಗ್ಲೇ ಹೇಳಿದಲ್ಲ, ಬಂದ ಬಂದ, ಅದೆಲ್ಲ ಹಂಸಲೇಖ ಸರ್ ಕೊಟ್ಟಿರುವಂತ ಹಾಡು. ಆಮೇಲೆ ಯಾರಿವನು ಈ ಮನ್ಮಥನು, ಆಮೇಲೆ ಯಾರೇ ನೀನು ಸುಂದರ ಚಲುವೆ ಒಬ್ಬಳೆ ನಿಂತಿರುವೆ, ಬಾಬಾರೋ ಬಾರೋ ರಣಧೀರ, ಇದೆಲ್ಲ ಹಂಸಲೇಖ ಸರು ಅದು ಇನ್ನೊಂದು ಆರ ಕ್ರಿಯೇಟ್ ಮಾಡಿದ್ರು. ಇನ್ನೊಂದು ಯಾರಿಗಾಗಿ ಆಟ, ಯಾರಿಗಾಗಿ ನೋಟ, ಹೇಳು ಜಾಣನೆ ಹೇಳು, ನನಗ ಏನಿದೆ ಹೇಳು, ಸ್ನೇಹವು ಜಾರಿದೆ, ಸ್ನೇಹವು ಜಾರಿದೆ, ಪ್ರೀತಿಯ ಕಾಡದೆ, ಯಾರಿಗಾಗಿ ಆಟ, ಯಾರಿಗಾಗಿ ನೋಟ, ಹೇಳು ಜಾಣನೆ ಹೇಳು, ಮನಸ್ಸಲ್ಲಿ ಈಗ ಏನಿದೆ ಹೇಳು. ಅದ್ಭುತ ಮೇಡಮ್. ಹಂಸಲೇಖ ಸರ್ ಮತ್ತು ಅಮ್ಮವ್ರ ಬಗ್ಗೆ ಮತ್ತೆ ಒಂದು 4 ಹಾಡು ಹೇಳೋಣ. ಆಕಾಶದೀಪ ವಿಶೇಷ ಕಾರ್ಯಕ್ರಮ ಮತ್ತೆ ಸ್ವಾಗತ. ಒಂದು ಕಡೆ ಅಮ್ಮವರು, ಇನ್ನೊಂದು ಕಡೆ SP ನಮ್ಮ ಹಂಸಲೇಖ ಅವ್ರು ಕೊಟ್ಟಂಥ ಹಾಡುಗಳಿದೆಯಲ್ಲ, ನಿಜಕ್ಕೂ ಅದ್ಭುತ. ಆ ಹಾಡುಗಳನ್ನು ಕೇಳ್ತಾ ಇದ್ರೆ ಇವತ್ತಿಗೂ ಕೂಡ ಅದೇ ಫ್ರೆಶ್ನೆಸ್ಸು, ಅಷ್ಟೇ ಎನರ್ಜೆಟಿಕ್ ಆಗುವಂಥ ಸಾಂಗ್ಗಳು. ಆ ಸಾಂಗ್ಗಳನ್ನ ನೆನೆಸ್ಕೊಳ್ಳೋದಾದರೆ ಅಮ್ಮವರು ಯಾವ ಹಾಡುಗಳನ್ನ ನಾವು ಹೇಳ್ಬೋದು ಅನ್ನೋದು. ಕೋಗಿಲೆ ಕ್ಷೇಮವೇ, ಕಸ್ತೂರಿ ಸೌಖ್ಯವೇ, ಕೊಯ್ಲಿಲೆ ನಿದಿರೆ, ಮಲ್ಲಿಗೆ ಮಂಪರೆ, ಏಳಿರಿ ಏಳಿರಿ ಮೇಲೆ ನೇಸರ ಬಂದನು ಮೇಲೆ ನೋಡಿ, ಮಂಜಿನ ನೀರಲ್ಲಿ ಮುದ್ದು ಮೋರೆಯ ತೊಳೆದು ಬಂದ ಹಾಡಿ, ಕೋಗಿಲೆಯೇ ಕ್ಷೇಮವೇ, ಕಸ್ತೂರಿಯೇ ಸೌಖ್ಯವೇ, ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಅನಾರ್ಕಲಿ ಅನಾರ್ಕಲಿ, ಯಾರಿವನು
ಈ ಮನ್ಮಥನು ವೀರರಲ್ಲಿ ವೀರ 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 ಬಂದ ನಮ್ಮ ಶೂರ 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 ಹಮ್ಮೀರ. ಯಾರಿವನು ಹೇ ಯಾರಿವನು ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ ನಿಜವಾದ ಗಂಡೆ ಆದ್ರೆ ನೀನು ಹೆಣ್ಣನ್ನ ಗೆಲ್ಲೋ ನೀನು ಮನಸ್ಸನ್ನ ಕದಿಯೋ ನೀನು ಆಮೇಲೆ ಪ್ರೀತಿ ಅಲ್ಲವೇನು ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋದನೆ ಈ ಭೂಮಿ ಮ್ಯಾಲೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರೆ ಸರಸರನೆ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಝುಮುಕೆ ಮಿರಮಿರನೆ ಆ ಬಯಸದೆ ಬಳಿ ಬಂದೆ. ರಾಜನಾಗೇಂದ್ರ ಅವ್ರದ್ದು. ಬಯಸದೆ ಬಳಿ ಬಂದೆ ಸಡಗರ ತರಲೆಂದೆ ಮನವೊಂದಾಗಿ ಜೊತೆಯಾದೆ ಬರೆದೆ ನೀನು ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ ಬಂದು ನಿಂತೆ ಹೇಗೋ ಏನು ನನ್ನ ಮನದ ಗುಡಿಯಲಿ ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. ಫಾಸ್ಟ್ ನಮ್ಮದು ಡಾರ್ಲಿಂಗ್ ಡಾರ್ಲಿಂಗ್. ಯಾವುದು? ಡಾರ್ಲಿಂಗ್ ಡಾರ್ಲಿಂಗ್ ಇಳಿಯರಾಜ ಅವರ ಸಂಯೋಜನೆ. ಡಾರ್ಲಿಂಗ್ ಡಾರ್ಲಿಂಗ್ ಅದು ವಿಭಿನ್ನವಾಗಿ ಹಾಡಿದ್ದಾರೆ ಅವರು. ಡಾರ್ಲಿಂಗ್ 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 ಐ ಲವ್ ಯು ಲವ್ ಯು ಲವ್ ಯು ಡಾರ್ಲಿಂಗ್ 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 ಐ ಲವ್ ಯು ನಿನ್ನ ಬಿಟ್ಟು ನಾನಿಲ್ಲ ನಿನ್ನ ರೂಪ ನನ್ನ ಕಣ್ಣಿನಲ್ಲಿ ನನ್ನ 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 ಬಾಳಿನಲ್ಲಿ ಐ ಲವ್ ಯು ಐ ಲವ್ ಯು. ಆಮೇಲೆ ಅಂಥದ್ದು ಜಯಮಾಲಾ ಅವ್ರಿಗೆ ಪ್ರೇಮವಿದೆ ಮನದೇ ನಗುತ್ತಾ ನಲಿವ ಹೂವಾಗಿ ಬಂದೇ ಇಲ್ಲಿಗೆ ನಾ ಸಂಜೆ ಮಲ್ಲಿಗೆ ನಾ ಸಂಜೆ ಮಲ್ಲಿಗೆ. ಅದಿದೆ. ಆಮೇಲೆ ಏನೋ ಮೋಹ ಏಕೋ ವಾಣಿಜ್ಯಮ್ಮ ಚಳಿ 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 ತಾಳೆನು ಈ ಚಳಿಯ ಓಹೋ ಬರಗೆ ಬಾರೆಯ ನೀ ಸನಿಹ ಓಹೋ ನಡುಗುವ ಮೈಯ ನೋಡಿದೆಯ ರಸಿಕನೆ ಜೀವ ತುಂಬುವೆಯ ಚಳಿ ಚಳಿ. ಆ ಎಕ್ಸ್ಪ್ರೆಷನ್ಸ್ ಎಷ್ಟು ಹಾಡುಗಳು. ಫೋಕ್ ಥರ. ಹಾಂ, ಓ ಮಲೆನಾಡ ಹೆಣ್ಣ ಮೈ ಬಣ್ಣ ನಡು ಸಣ್ಣ ನಾನು ಸೋತೆನ ಚಿನ್ನ ಅದರಲ್ಲಿ ಬಯಲು ಸೀಮೆಯ ಗುಂಡು ರಸ ಅದು ಅವ್ರು ಹಾಡಿರೋದೇ ತುಂಬಾ ಚೆನ್ನಾಗಿದೆ. ಬಯಲು ಸೀಮೆಯ ಲಿರಿಕ್ಸ್ ಗಂಡು ಜಗಮುಂಡು ಗುಂಡು ಹೂ ಚೆಂಡು ನನ್ನ ಸರ್ದಾಗೆ ರಸಗುಂಡು ನನ್ನ ಸರ್ದಾಗೆ ರಸಗುಂಡು ಬಾಳ ಬಂಗಾರ ಪಿ ಸುಶೀಲಾ ಸುಶೀಲಾ ಮಾಡಿ ಸಾಕಷ್ಟು ಹಾಡುಗಳು ಎಷ್ಟು ಹೇಳ್ತಾ ಹೋದ್ರು ಕೂಡ ಪ್ರತಿ ಹಾಡು ಕೂಡ ಎನರ್ಜಿ ಕೊಡುವಂಥ ಹಾಡುಗಳೇ. ಇವತ್ತಿನ ಯುವ ಪೀಳಿಗೆಗೆ ಅವ್ರು ಕೊಟ್ಟಿರುವಂಥ ಹಾಡುಗಳೇ ಒಂದು ವಿಶ್ವವಿದ್ಯಾಲಯ ಇದ್ದಂಗೆ. ಪ್ರತಿ ಹಾಡಿನ ಮೂಲಕ ಆಮೇಲೆ ನೋಡಿ ಯಾವಾಗಿನ ಸಿಂಗರ್ಸು ಇವತ್ತು ಸುಶೀಲಮ್ಮ ಅವರು ಅವರಿಬ್ರು ಸ್ಟೇಜ್ ಮೇಲೂ ಅಷ್ಟೇ
ಎಷ್ಟು ಚೆನ್ನಾಗಿ ಇಬ್ಬರು ಆಡ್ತಾಯಿದ್ರು. ಇವಾಗೂ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಅವರು ಎಷ್ಟು ದೊಡ್ಡವರಾಗಿ ನಾನು ಮರ್ತು ಬಿಡಬೇಡ, ನೀನು ಅಲ್ಲೋಗಿ ನಿನ್ನ ಜೊತೆ ಕೆಲಸ ಮಾಡಿರೋದು ಅವರಿಬ್ಬರದು ನಮ್ಮ ಕನ್ನಡದಲ್ಲಿ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ, ಕಹಿ ಎಲ್ಲ ನನಗಿರಲಿ. ಅದು ತೆರೆದಿದೆ ಮನೆ ವಾಣಿಜ್ಯ ನಮ್ಮ ಜೊತೆ. ತೆರೆದಿದೆ ಮನೆ ಓ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಯುಗಳ ಗೀತೆ ಫಿಮೇಲ್ ಯುಗಳ ಗೀತೆಗಳು ಭಾಳಷ್ಟು ಹಿಟ್ಟಿದೆ ಅವರು. ಎಸ್, ನಿಜಕ್ಕೂ ಇವತ್ತಿನ ಈ 1.5 ಗಂಟೆ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತವಾದ ಕ್ಷಣ ನಮ್ಮೆಲ್ರಿಗೂ ಕೂಡ. ಯಾಕಂದರೆ ಅಮ್ಮನವ್ರನ್ನ ಈ ಮೂಲಕ ನೆನೆಸ್ಕೊಂಡು ಅವ್ರನ್ನ ಮತ್ತೆ ನಾವು ಮುಂದಿನ ಯುವ ಪೀಳಿಗೆಗೆ ತಗೊಂಡೋಗುವಂಥ ಕೆಲಸ ಅವ್ರು ಮಾಡಿಟ್ಟಿದ್ದಾರೆ. ಬಟ್ ನಾವು ಅದನ್ನು ಆಗಾಗ ನೆನಪು ಮಾಡಿಸ್ಕೊಳ್ತಾವಂಥ ಸಂದರ್ಭ. ನಿಜಕ್ಕೂ ಖುಷಿಯಾಯಿತು. ನಿಮ್ಮ ಇವತ್ತು ಅಲ್ಲಿ ಹೋಗಿದ್ರಿ, ಅಮ್ಮವರ ದರ್ಶನ ಮಾಡ್ಕೊಂಡ್ರಿ, ಆ ಕೊನೆ ಕ್ಷಣವನ್ನು ನೀವು ಕಣ್ ತುಂಬಿಕೊಂಡ್ರಿ. ಆ ದೃಶ್ಯ ಯಾವತ್ತೂ ನಿಮ್ಮ ಜೊತೆಲೇ ಇರುತ್ತೆ. ಅವ್ರ ಜೊತೆಗೆ ಅವ್ರು ಕೊಟ್ಟಂಥ ಹಾಡುಗಳು ಕೂಡ ನಮ್ಮ ಜೊತೆ ಇರುತ್ತೆ. ಆಮೇಲೆ ಇನ್ನೊಂದು, ನಾನು ಅವ್ರ ಹತ್ರ ಈಗ ದೇವಸ್ಥಾನದಲ್ಲಿ ಹೆಂಗೆ ನಾವು ಸೀರೆ ತೊಗೋತೀವೋ, ಅವ್ರಿಗೆ ನೀವು ಹುಟ್ಟಿರೋ ಸೀರೆ ಒಂದು ಕೊಡಿ ಅಂದಿದ್ದೆ. ಈ ಸೀರೆನೂ ಅವ್ರು ಕೊಟ್ಟಿದ್ದಿದ್ದೆ ನನಗೆ 20 ವರ್ಷ ಮುಂಚೆ ನನಗೆ ಅವ್ರು ಕೊಟ್ಟಿದ್ದಿದ್ದು. ಅಂಥ ಅದೃಷ್ಟ ನಿಮ್ಮದು, ಎಂಥ ಅದ್ಭುತ ಅವಕಾಶ ಅದು ಕೂಡ. ನಿಜಕ್ಕೂ ಈ ಥರ ಸಾಕಷ್ಟು ನೆನಪುಗಳು ನಿಮ್ಮ ಜೊತೆ ಇರುತ್ತೆ. ಅವರ ಹಾಡಿನ ಮೂಲಕ, ಅವ್ರು ಕೊಟ್ಟಂಥ ಉಡುಗೊರೆಗಳ ಮೂಲಕ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಫ್ರೀ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಸ್, ಇದಾಗಿತ್ತು ಆಕಾಶವೇ ದೀಪವನ್ನು ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV5, ಇದು ವಾಸ್ತವ ಪ್ರತಿರೂಪ.